ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಗುರುವಿನ ಆಶೀರ್ವಾದ, ನೀವು ನಂಬಿದ ಭಗವಂತನ ಕೃಪೆ, ದಯೆ, ಕರುಣೆಯಲ್ಲಿ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಕೆಲವು ಪರಿಹಾರಗಳನ್ನು ನಿಮಗೆ ನೀಡೋದ್ರ ಮೂಲಕ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಮೊದಲನೇದಾಗಿ ನಿಮ್ಮ ಈಗಿನ ಮನಸ್ಥಿತಿಗೆ, ಪ್ರಸ್ತುತ ಮನಸ್ಥಿತಿಗೆ ಯಾವ ರೀತಿಯ ಗೈಡೆನ್ಸ್ ನೀವು ನಂಬಿದ ಗುರುವಿನಿಂದ, ನೀವು ನಂಬಿದ ದೈವಶಕ್ತಿಯಿಂದ, ಹಾಗೆ ಈಗಿನ ಎನರ್ಜಿಗೆ ನೀವು ಯಾವ ವಿಶ್ವಾಸವಿಟ್ಟು ಕನೆಕ್ಟ್ ಆಗ್ತಿರೋ ಆ ವಿಶ್ವಾಸದ ಮೇರೆಗೆ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಇಲ್ಲಿ ಗುರುವು ನಿಮ್ಮ ಈಗಿನ ಮನಸ್ಥಿತಿಗೆ ಯಾವ ರೀತಿಯ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ಕೆಲವು ಸಂಬಂಧಗಳು ನಿಮ್ಮ ಜೀವನಕ್ಕೆ ಅಚಾನಕ್ಕಾಗಿ ಬರ್ತಾ ಇದ್ದಾವೆ. ಅದು ವೈಯಕ್ತಿಕ ಸಂಬಂಧದಲ್ಲಿ ಇಲ್ಲ, ಪ್ರೀತಿಯ ಸಂಬಂಧದಲ್ಲಿ ಇಲ್ಲ, ವೈಯಕ್ತಿಕ ಸಂಬಂಧ ಇದ್ದೂ ಕೂಡ ಇನ್ನೊಂದು ರೀತಿಯ ಆಕರ್ಷಣೆಗೆ ನೀವು ಒಳಗಾಗ್ತಾ ಇದ್ದೀರಾ. ಅಂದರೆ ಅದು ಯಾಕೆ ಕೆಲವರನ್ನು ನೋಡಿದ ಕ್ಷಣದಲ್ಲಿ ಒಂದು ವಿಚಿತ್ರವಾದ ಆಕರ್ಷಣೆ ಹುಟ್ಟುತ್ತೆ ಅಂದರೆ, ಕೆಲವರೊಂದಿಗೆ ಮಾತನಾಡಿದಾಗ ಅವರನ್ನು ಮೊದಲೇ ಎಲ್ಲೋ ಕಂಡಿದ್ದೇನೆ, ಇವರ ಜೊತೆ ನನಗೇನೋ ಒಂದು ರೀತಿ ಅವಿನಾಭಾವ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಅನುಭವ ಆಗ್ತದೆ. ಅಂದರೆ ಇದನ್ನೇ ಕಾರ್ಮಿಕ್ ರಿಲೇಷನ್ಶಿಪ್ ಅನ್ನೋದು ಸ್ನೇಹಿತರೆ. ಅಂದರೆ ನೀವು ಇತರರಿಗೆ ಕೊಡುವ ಪ್ರೀತಿ, ಸಹಾಯ, ಕರುಣೆ, ಗೌರವ ಇವೆಲ್ಲವೂ ಕೇವಲ ಈ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿರಲ್ಲ. ಅಂದರೆ ದಯೆ, ಕರುಣೆ, ಪ್ರೇಮವನ್ನು ಹಂಚ್ತಾ ಇದ್ದೀರಾ, ಸೇವೆಯನ್ನು ಮಾಡ್ತಾ ಇದ್ದೀರಾ, ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಸಾಕ್ತಾ ಇದ್ದೀರಾ. ಅಂದರೆ ಅದು ಈ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿರಲ್ಲ, ಅದು ಆತ್ಮದ ಮಟ್ಟದಲ್ಲಿ ಒಂದು ಶಕ್ತಿಯಾಗಿ ಉಳಿದಿಟ್ಟಿರುತ್ತೆ. ಆ ಶಕ್ತಿಯ ಮುಂದಿನ ಸಂಬಂಧಗಳ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮರಳಿ ಈಗಲಾದರೂ ಬರ್ಬೋದು, ಮುಂದಿನ ಜನ್ಮದಲ್ಲಾದರೂ ಬರ್ಬೋದು. ಯಾಕಂದರೆ ಅದಕ್ಕೋಸ್ಕರನೇ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು. ಎಲ್ಲವನ್ನು ಒಂದೇ ಜನ್ಮದಲ್ಲಿ ಪಡೆದುಕೊಳ್ತೀವಿ ಅನ್ನೋದು ಸುಳ್ಳು. ಯಾಕಂದರೆ ಕೆಲವು ಪಾಠಗಳನ್ನು ಕಲಿಯದ ಹೊರತು ನಿಮಗೆ ನಿಮ್ಮದೇ ಭಾಗ್ಯದಲ್ಲಿ ಒಂದು ಒಳ್ಳೆಯದೇನು ಡಿಸರ್ವ್ ಆಗಿರುತ್ತಲ್ಲ ಅದು ಸಿಕ್ಕಿರೋದಿಲ್ಲ. ಕೆಲವೊಂದು ಸಾರಿ ನೀವು ಆ ಪಾಠವನ್ನು ಕಲಿಬೇಕು ಅಂತೇಳಿ ಅದು ಎಷ್ಟೇ ಹತ್ತಿರ ಬಂದರೂ ಕೂಡ ಅದನ್ನು ಇಗ್ನೋರ್ ಮಾಡಿರ್ತೀರ, ತಳ್ಳಿ ಹಾಕಿರ್ತೀರ, ಅದಕ್ಕೂ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿರ್ತೀರ. ಹಾಗಾಗಿ ಕೆಲವೊಂದು ಸಾರಿ ಅದು ಮತ್ತೆ ಮುಂದಿನ ಜನ್ಮಕ್ಕೆ ಶಿಫ್ಟ್ ಆಗುತ್ತೆ. ಒಟ್ಟಾರೆಯಾಗಿ ನೀವು ಎಲ್ಲಿವರೆಗೂ ಒಂದು ಪಾಠವನ್ನು ಕಲಿಯೋದಿಲ್ವೋ ಅಲ್ಲಿಯವರೆಗೂ ಮೋಕ್ಷ ಮಾರ್ಗ ನಿಮಗೆ ಕಾಣಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವರು ನಿಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಬಂದಿರ್ತಾರೆ, ಕೆಲವರು ಪಾಠವಾಗಿ ಬರ್ತಾರೆ, ಇನ್ನೂ ಕೆಲವರು ನಿಮ್ಮ ಆತ್ಮವನ್ನು ಎಚ್ಚರಗೊಳಿಸಲು ಬಂದಿರ್ತಾರೆ. ಅಂದರೆ ಇಲ್ಲಿ ಆಶೀರ್ವಾದ ಅಂದರೆ, ಅಪ್ಪ ಎಂಥ ಮನುಷ್ಯರು ನನ್ನ ಜೀವನಕ್ಕೆ ಕೊಟ್ಟಿದೆಯಾ ಭಗವಂತ ಅಂತ ಹೇಳಿ ನೀವು ಅಂದ್ಕೊಳ್ತಿರಲ್ಲ, ಅದು ಆಶೀರ್ವಾದದ ರೂಪದಲ್ಲಿ. ಕೆಲವರು ಪಾಠ ಏನೋ ಒಂದು ಕಲಿಸಿ ಹೋಗ್ಬಿಟ್ಟಿರ್ತಾರೆ, ನಿಮಗೆ ಒಂದು ವಂಚನೆ ಕೊಟ್ಟು, ಇಲ್ಲ ಅಂದರೆ ಯಾವುದಾದ್ರೂ ರೂಪದಲ್ಲಿ ನಿಮ್ಮಿಂದ ಒಂದು ಏನು ಪಡ್ಕೊಂಡು ನಿಮ್ಮನ್ನು ಬಳಸ್ಕೊಂಡು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಇಂಥ ಸಮಯದಲ್ಲಿ ಅದು ನಿಮಗೆ ಪಾಠವಾಗಿ ಬಂದಿರುತ್ತೆ. ಅಂದರೆ ಅದು ನಿಮ್ಮದೇ ಆದ ಒಂದು ಕರ್ಮದ ಪಾಠ ಆಗಿರುತ್ತೆ, ಅದನ್ನು ಕಲಿಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಮೋಸ, ವಂಚನೆ ಅಂತ ಹೇಳಿ ನೋಡೋದಕ್ಕಿಂತ ಇದು ನಾನು ಇಲ್ಲಿ ಪಾಠ ಕಲೀಲೇಬೇಕಾಗಿತ್ತು. ಯಾಕಂದರೆ ಇದ್ರ ಹಿಂದೆ ನಾನು ಏನೋ ಮಾಡಿದ್ದೆ, ಅದಕ್ಕೋಸ್ಕರ ಇದು ನನಗೆ ಸಿಕ್ಕಿದೆ, ಹಾಗಾಗಿ ಇದರ ಪಾಠ ನಾನು ಅನುಭವಿಸಬೇಕು. ಹಾಗಂತ ಅವರಿಗೆ ನೀವು ಏನಾದರೂ ಸಮಸ್ಯೆ ಮಾಡೋದಾಗಿರ್ಬೋದು, ಇಲ್ಲ ಅವರನ್ನು ತುಚ್ಛವಾಗಿ ಬೈಯೋದಾಗಿರ್ಬೋದು ಮಾಡೋದಕ್ಕಿಂತ ಇದು ನನಗೆ ಪಾಠ ಅನ್ನೋ ರೀತಿಯಲ್ಲಿ ನೀವು ಬದಲಾವಣೆಯತ್ತ ಸಾಗಬೇಕು. ಆ ಒಂದು ಎನರ್ಜಿಯನ್ನು ಅಲ್ಲೇ ರಿಮೂವ್ ಮಾಡ್ಕೊಳ್ಬೇಕು, ಇಗ್ನೋರ್ ಮಾಡಬೇಕು. ಇನ್ನೂ ಕೆಲವರು ನಿಮ್ಮ ಆತ್ಮವನ್ನು ಎಚ್ಚರಗೊಳಿಸಲು ಬರ್ತಾರೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಬೇರೊಂದು ರೀತಿಯಲ್ಲಿ ಸಾಗಿ ಅಲ್ಲಿ ಏನೋ ಒಂದು ಪಡ್ಕೊಳ್ಳೋದಾಗಿರುತ್ತೆ, ಆದರೆ ನೀವು ಬೇರೆ ದಿಕ್ಕಿಗೆ ಹೋಗಿರ್ತೀರ, ಇಲ್ಲ ಕುಗ್ಗಿರ್ತೀರ, ಇಲ್ಲ ಯಾವುದೋ ರೀತಿಯಲ್ಲಿ ನಿಮ್ಮನ್ನು ದುರ್ಬಲತೆಗೆ ಇಲ್ಲ ಅನಿವಾರ್ಯತೆಗೆ ಒಳಪಡಿಸ್ಕೊಂಡಿರ್ತೀರ. ಇಂಥ ಸಂದರ್ಭದಲ್ಲಿ ನಿಮ್ಮ ಆತ್ಮದ ಉದ್ದೇಶ ಏನಿದೆ ಅದನ್ನು ಎಚ್ಚರಗೊಳಿಸಲು ಕೆಲವರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಿದೆ. ಹಾಗಾಗಿಯೇ ಕಾರ್ಮಿಕ್ ರಿಲೇಷನ್ಶಿಪ್ ಅಂದರೆ ಯಾವಾಗಲೂ ಸುಖಕರ ಸಂಬಂಧ ಅಂದರ್ಥ ಅಲ್ಲ. ಕೆಲವೊಮ್ಮೆ ಅದು ತುಂಬ ನೋವು ಕೊಡ್ಬೋದು. ಯಾಕಂದರೆ ಆ ಸಂಬಂಧ ನಿಮ್ಮೊಳಗಿನ ಅಪೂರ್ಣತೆಯ ಭಯ, ಅಹಂಕಾರ, ಆಸಕ್ತಿ, ತ್ಯಾಗ ಇವೆಲ್ಲವನ್ನು ಹೊರಗೆ ತರಲಿಕ್ಕೆ ಬಯಸ್ತಾ ಇರುತ್ತೆ. ಆ ಸಂಬಂಧ ನಿಮ್ಮ ಆತ್ಮಕ್ಕೆ ಒಂದು ಪಾಠ ಕಲಿಸಲು ಬಂದಿರುತ್ತೆ. ಒಂದು ಜನ್ಮದಲ್ಲಿ ಯಾರನ್ನಾದರೂ ತುಂಬ ಪ್ರೀತಿಸಿ ನೀವು ಕಳೆದುಕೊಂಡಿದ್ರೆ, ಅಥವಾ ಯಾರಿಗಾದರೂ ಆ ಒಂದು ನೋವು ಕೊಟ್ಟಿದ್ರೆ, ಇಲ್ಲ ವಂಚನೆ ಕೊಟ್ಟಿದ್ರೆ, ಆ ಪ್ರೀತಿಯನ್ನು ದೂರ ಮಾಡಿದರೆ, ಅಥವಾ ಯಾರಿಗಾದರೂ ಅಪಾರ ಸಹಾಯ ಮಾಡಿದರೆ, ಆ ಆತ್ಮಗಳ ಸಂಪರ್ಕ ಮತ್ತೆ ಇನ್ನೊಂದು ರೂಪದಲ್ಲಿ ಈ ಜನ್ಮದಲ್ಲಿ ನಿಮಗೆ ಕನೆಕ್ಟ್ ಆಗಿರುತ್ತೆ. ಒಂದು ಅನೇಕ ಆಧ್ಯಾತ್ಮಿಕ ನಂಬಿಕೆಗಳು ಪ್ರಕಾರ ನಿಮ್ಮ ಜೀವನ ಆ ಕರ್ಮಗಳ ರಿಲೇಷನ್ಶಿಪ್ ಈಗಲೂ ಕೂಡ ಇದೆ. ನೀವು ಯಾರಿಂದನೂ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಅಂದರೆ ಆ ನೋವನ್ನು ನೀವು ಕೊಟ್ಟಿದ್ರಿ. ಆ ನೋವು ಆ ಜನ್ಮದಲ್ಲಿ ನೀವು ಗಂಡನಿಗೆ ಕೊಟ್ಟಿರ್ಬೋದು, ಇಲ್ಲ ಮಗುವಿಗೆ ಕೊಟ್ಟಿರ್ಬೋದು, ಇಲ್ಲ ಇನ್ಯಾವುದೇ ರೀತಿ ಒಂದು ಸ್ನೇಹದ ಸಂಬಂಧಕ್ಕೆ ಕೊಟ್ಟಿರ್ಬೋದು. ಆ ಸಂಬಂಧ ಈ ಜನ್ಮದಲ್ಲಿ ಆ ಒಂದು ಆತ್ಮದ ಉದ್ದೇಶ ನಿಮ್ಮ ಗಂಡನಾಗಿ ಬಂದು ನಿಮಗೆ ಚಿತ್ರಹಿಂಸೆ ಕೊಡೋ ರೀತಿಯಲ್ಲಿ ಆಗಿರುತ್ತೆ. ಖಂಡಿತ ಇದು ಕರ್ಮದ ಅಂದರೆ ಇಲ್ಲಿ ಅದು ಸೇಡು ತೀರಿಸ್ಕೊಳ್ಳೋದಕ್ಕಿಂತ ಪಾಠ ಕಲಿಸ್ಬೇಕು. ನೀನು ನನಗೆ ಇಷ್ಟು ನೋವು ಕೊಟ್ಟಿದ್ಯಾ, ಆ ನೋವಿನ ಅನುಭವ ನೀನು ಮಾಡ್ಕೋ ಅನ್ನೋ ರೀತಿಲಿ
ಪಾಠವಾಗಿ ಬಂದಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಸಮಸ್ಯೆಗಳು ಸುಮ್ಮನೆ ಬರೋದಿಲ್ಲ, ಕಾರಣ ಇಲ್ಲದೆ, ಕಾರಣ ಇದ್ದೇ ಬಂದಿರುತ್ತೆ. ಇಲ್ಲಿ ಭಗವಂತನನ್ನು ನಿಲ್ಲಿಸೋದಕ್ಕೆ ಅರ್ಥನೇ ಇಲ್ಲ. ಅಂದರೆ ನಿಂದಿಸ್ತಾ ಇದ್ದಾರೆ, ನನಗೆ ಯಾಕೆ ಈ ರೀತಿ, ನನ್ನ ಜೀವನದಲ್ಲಿ ಯಾಕೆ, ನನ್ನ ಹಣೆ ಬರನೇ ಯಾಕೆ ಹೀಗೆ, ಬೇರೆಯವರು ಹೇಗಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ತೋರಿಸೋ ಹಾಗೆ ಇಲ್ಲ ಭಗವಂತನ ಎದುರಿಗೆ. ನೀವು ಸಮರ್ಪಣೆಯಾಗಿ ಕಷ್ಟದಿಂದ ನಾನು ಹೊರಗೆ ಬರಲಿಕ್ಕೆ ದಾರಿ ತೋರಿಸು ಅಂತ ಹೇಳಿ ಕೇಳ್ಬೋದು. ಅದು ಬಿಟ್ಟು ನೇರವಾಗಿ ಅವರನ್ನೇ ಹೊಣೆಗಾರಿಕೆ ಮಾಡೋ ಹಾಗಿಲ್ಲ. ಯಾಕಂದರೆ ಇದು ನಿಮ್ಮದೇ ಆದ ಕರ್ಮದ ಫಲ ಆಗಿದೆ. ನಿಮಗೆ ಜ್ಞಾನ ಇದೆ, ಬುದ್ಧಿ ಇದೆ, ಸ್ವತಂತ್ರತೆ ಕೂಡ ಕೊಟ್ಟಿದ್ದಾರೆ ಭಗವಂತ. ಆದರೂ ಕೂಡ ಕೆಟ್ಟದರ ಆಯ್ಕೆ ಮಾಡಿಕೊಂಡು ನೀವು ನಿಮ್ಮಿಂದಲೇ ತಪ್ಪು ಮಾಡಿರ್ತೀರ. ಅದರ ಕರ್ಮದ ಫಲವನ್ನು ನೀವೇ ಶಿಕ್ಷೆ ರೂಪದಲ್ಲಿ ಅನುಭವಿಸಬೇಕು. ಆ ಶಿಕ್ಷೆ ನಿಮಗೊಂದು ಶಿಕ್ಷಣ ಆಗಿರುತ್ತೆ, ನಿಮ್ಮನ್ನು ಹೊಸ ರೂಪಕ್ಕೆ ಮತ್ತೆ ನಿಮ್ಮನ್ನು ರೂಪಾಂತರಿಸಲು ಸಹಾಯ ಮಾಡ್ತಾ ಇರುತ್ತೆ. ಆದರೆ ನೀವು ಅದನ್ನು ಶಿಕ್ಷೆ ಅನ್ನೋ ರೀತಿಯಲ್ಲಿ ಯಾಕೆ ನನಗೆ ಈ ರೀತಿ ಆಯಿತು ಅನ್ನೋ ರೀತಿಯಲ್ಲಿ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಪ್ರಶ್ನೆ ಮಾಡೋದಕ್ಕಿಂತ ಆ ತಪ್ಪುಗಳನ್ನು ಸುಧಾರಿಸ್ಕೊಳ್ಳಿ, ಅಲ್ಲೊಂದು ಪಾಠ ಕಲೀರಿ, ಅಲ್ಲಿಂದ ಹೊರಗೆ ಬನ್ನಿ. ಹಾಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಉದ್ದೇಶದ ಕರ್ಮಗಳು ಇದರೊಂದಿಗೆ ಎಷ್ಟು ಸೇರಿರ್ತವೋ ಆಗ ಆ ಕರ್ಮಗಳ ಪ್ರಭಾವ ಅಲ್ಲಿಗೆ ಕಳೀತಾ ಹೋಗುತ್ತೆ, ಒಳ್ಳೆಯದು ಕೂಡ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಕಾರ್ಮಿಕ್ ರಿಲೇಷನ್ಶಿಪ್. ಅಂದರೆ ನಿಮ್ಮ ಮಕ್ಕಳು ನಿಮಗೆ ನೋವು ಕೊಡ್ತಾ ಇದ್ದಾರೆ, ವೇದನೆ ಆಗ್ತಾಯಿದೆ, ಅವ್ರು ಮಾತನಾಡೋ ಮಾತಿನಿಂದ ಆಗಿರ್ಬೋದು, ಅವರ ನಡತೆಯಿಂದ ಆಗಿರ್ಬೋದು. ನಿಮಗೆ ಈ ಸಮಯದಲ್ಲಿ ತುಂಬ ನೋವು ಆಗ್ತಾ ಇದೆ ಅಂದರೆ ಆ ನೋವನ್ನು ನೀವು ಹಿಂದೆ ನಿಮ್ಮ ತಂದೆ ತಾಯಿ ಕೊಟ್ಟಿರ್ಬೋದು, ಅದರ ಪಾಠವನ್ನು ಇಲ್ಲಿ ಕಲಿತಾ ಇದ್ದೀರಾ. ಅಂದರೆ ಆ ನೋವಿನ ಅನುಭವ ಹೇಗಿರುತ್ತೆ ಅನುಭವಿಸು, ಅದು ನಿಮಗೆ ಮರ್ತೋಗಿದೆ. ಆದರೆ ಇಲ್ಲಿ ಆ ನೋವನ್ನು ನೀವು ಅನುಭವಿಸಲೇಬೇಕು, ಕರ್ಮಕ್ಕದು ಮರ್ತು ಹೋಗಿಲ್ಲ. ಹಾಗಾಗಿ ಇಲ್ಲಿ ನೀವು ಭಗವಂತನಿಗೆ ಪ್ರಶ್ನೆ ಮಾಡಿ ಅವರನ್ನು ಬೈಯೋದಕ್ಕಿಂತ, ನನಗೆ ಯಾಕೆ ಈ ರೀತಿ ಜೀವನ ಕೊಟ್ಟೆ ಅಂತ ಹೇಳಿ ಕೇಳೋದಕ್ಕಿಂತ, ನಾನು ಇಲ್ಲಿ ತಿದ್ಕೊಳ್ತೀನಿ, ನಾನು ಹಿಂದೆ ಮಾಡಿದ್ದಕ್ಕೆ ಇದು ನನಗೆ ಸಿಕ್ಕಿದೆ ಅಂಥೇಳಿ ನನಗೆ ಗೊತ್ತಿದೆ, ನೀವು ಅದನ್ನೇ ಅರ್ಥ ಮಾಡಿಸ್ತಾ ಇದ್ದೀರಾ, ಅದೇ ಪಾಠವನ್ನು ಕಲಿಸಲಿಕ್ಕೆ ನನಗೆ ಈ ಸಂಬಂಧಗಳು ಬಂದಿದ್ದಾವೆ. ಹಾಗಾಗಿ ನನಗೆ ಒಂದು ಪರಿವರ್ತನೆ ಕೊಡಿ, ನಾನು ನಿಮ್ಮ ಶರಣದಲ್ಲಿ ಬಂದಿದ್ದೀನಿ, ನನಗೆ ಹಿಂದೆ ಏನು ಮಾಡಿದ್ದೀನಿ ಜನ್ಮದಲ್ಲಿ ಅದು ನನಗೆ ಗೊತ್ತಿಲ್ಲ, ಮುಂದೆ ನನ್ನ ಭವಿಷ್ಯದಲ್ಲಿ ಏನಿದೆ ಅದು ನನಗೂ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿದೆ, ನನಗೆ ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ ಶರಣಾದರೆ ಖಂಡಿತ ಭಗವಂತ ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಈಗಿನ ಸ್ಥಿತಿಗೆ ಅವ್ರ ಕಾರಣ ಅಲ್ಲ, ನಿಮ್ಮ ಕರ್ಮಗಳೇ ಕಾರಣ. ಆದರೆ ಸಹಾಯ ಮಾತ್ರ ಖಂಡಿತ ಮಾಡ್ತಾರೆ ಗುರುವು. ನಿಮಗೆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ, ಆ ಕರ್ಮಗಳಿಗೆ ಒಳ್ಳೆಯ ಕರ್ಮಗಳನ್ನು ಕೂಡಿಕೊಂಡು ಆ ಕರ್ಮಗಳನ್ನು ಹೇಗೆ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಬೇಕು ಅನ್ನೋ ಮಾರ್ಗದರ್ಶನ, ಗೈಡೆನ್ಸ್, ಅಂದರೆ ಒಂದು ರಕ್ಷಣೆಯ ಎಲ್ಲ ರೀತಿಯಲ್ಲೂ ನಿಮಗೆ ಅವರಿಂದ ಸಿಗುತ್ತೆ. ಅಂತಹ ಒಂದು ಪುಣ್ಯ ಆತ್ಮ, ಗುರುವಿನ ಆತ್ಮ, ಅದನ್ನೇ ನೀವು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದು ಆದಷ್ಟು ಬೇಗನೆ ಪಡ್ಕೊಳ್ಳೋ ಒಂದು ಸಿಚುವೇಶನ್ ಕಾಣಿಸ್ತಾ ಇದೆ. ಆದರೆ ಕೆಲವೊಂದು ಸರಿ ನಿಮ್ಮ ತಪ್ಪುಗಳನ್ನು ನೀವು ತಿದ್ಕೊಳ್ಳೇಬೇಕು. ಬೇರೆಯವರಿಗೆ ದೂರೋದಕ್ಕಿಂತ ನನ್ನ ಜೀವನದಲ್ಲಿ ಇವರು ಯಾಕೆ ಹೀಗೆ ಬಂದರು, ನನ್ನ ಡೆಸ್ಟಿನಿ ಯಾಕೆ ಹೀಗಿತ್ತು ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ಳೋದಕ್ಕಿಂತ, ವಿಧಿ ಹಣೆ ಬರಹ ಇದೇ ನಾನಂದು ಅನ್ನೋ ರೀತಿಯಲ್ಲಿ ತೆಗಳೋದಕ್ಕಿಂತ, ಇದು ನನ್ನದೇ ಆದ ಕರ್ಮದ ರೂಪ, ಇದನ್ನೇ ನಾನಿಲ್ಲಿ ಅನುಭವಿಸ್ತಾ ಇದ್ದೀನಿ, ಅದನ್ನು ರೂಪಾಂತರಿಸ್ಕೊಳ್ಳೋಣ ಒಂದು ಒಳ್ಳೆಯ ಕರ್ಮದ ಜೊತೆ ಅನ್ನೋ ರೀತಿಯಲ್ಲಿ ನೀವೇನಾದರೂ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಅದು ರೂಪಾಂತರಗೊಳ್ಳಲಿಕ್ಕೆ ಭಗವಂತನೇ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಪ್ರಕೃತಿ ಕೂಡ, ಅಂದರೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನೀವು ಇಲ್ಲಿ ಒಂದು ಹೋರಾಟ ಮಾಡಿದರೆ, ಅದನ್ನು ಪಡ್ಕೊಳ್ಳೋಕ್ಕೆ ಹಂಬಲಿಸಿದರೆ ಈ ಪ್ರಕೃತಿ ಖಂಡಿತ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತಂತೆ, ಬ್ರಹ್ಮಾಂಡದ ಶಕ್ತಿಗಳು. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಅವಕಾಶ ಸಿಕ್ಕಿದೆ ನಿಮಗೆ. ಪ್ರಶ್ನೆ ಮಾಡೋದಕ್ಕಿಂತ, ಪ್ರಶ್ನೆ ಮಾಡಿ ಸಮಯ ವ್ಯರ್ಥ ಮಾಡಿಕೊಂಡು ಹತ್ತು ಕರೆದು ಕುಗ್ಗಿ ನೀವು ಕುಸಿಯೋದಕ್ಕಿಂತ, ಯೋಚನೆ ಮಾಡಿ ಚಿಂತೆ ಮಾಡಿ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಬೇಗನೆ ಗುರುವಿನ ಶರಣದಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ, ಹೇಳಿದ ಇಲ್ಲಿ ಯಾವ ರೀತಿ ನಾನು ಹೇಳಿದ್ದೀನಲ್ಲ ಆ ರೀತಿ ಒಂದು ಪ್ರಾರ್ಥನೆ ಮಾಡಿ, ನನಗೆ ಹಿಂದೆ ಏನು ಮಾಡಿದೆ ಅಂತ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಈಗಿನ ವಾಸ್ತವ ಕರ್ಮದಲ್ಲಿ ನಾನು ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದೀನಿ, ಅದು ಮಕ್ಕಳಿಂದ, ಗಂಡನಿಂದ, ಹೆಂಡತಿಯಿಂದ, ಅತ್ತೆ ಮಾವ, ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು, ಈ ಸಮಯದಲ್ಲಿ ನಿಮಗೆ ನೋವು ಕೊಡ್ತಾ ಇದೆ ಅಂದರೆ ಅದು ನಿಮ್ಮದೇ ಆದ ಕರ್ಮದ ಫಲ. ಹಾಗಾಗಿ ಇವುಗಳಿಂದ ಹೊರ ಬರಲಿಕ್ಕೆ ಈ ಸಂಬಂಧವನ್ನು, ಅಂದರೆ ಅವರಿಗೆ ನಾನು ನೋವು ಕೊಟ್ಟಿದ್ದೀನಲ್ಲ ಅದಕ್ಕೊಂದು ಕ್ಷಮೆ ಇರಲಿ ಭಗವಂತ, ನಾನು ಅದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ಆ ಸಂಬಂಧವನ್ನು, ಅಂದರೆ ಆ ಪಾಠವನ್ನು ನಾನು ಇಲ್ಲಿ ಕಲಿತು ಅವರಿಂದ ಆ ಋಣವನ್ನು ಕಳ್ಕೊಳ್ಳೋಕ್ಕೆ ನನಗೊಂದು ದಾರಿ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಪರಿವರ್ತನೆಗೆ ನೀವು ಪ್ರಾರ್ಥನೆ ಇಟ್ಟರೆ ಖಂಡಿತ ನಿಮಗೆ ಗುರುವಿನಿಂದ ಸಹಾಯ ಸಿಗುತ್ತೆ ಅಂತೇಳಿ ನೇರವಾಗಿ ಗುರುವೇ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಕ್ಲಿಷ್ಟವಾದ ಈ ಒಂದು ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಅಂದರೆ ಇದು ನಿಮ್ಮ ಪ್ರಶ್ನೆ ಆಗಿತ್ತು, ಯಾಕೆ ನನ್ನ ಜೀವನದಲ್ಲಿ ಹೀಗಿದೆ, ಬೇರೆಯವರು ಚೆನ್ನಾಗಿದ್ದಾರೆ. ಹಾಗಾಗಿ ಇಲ್ಲಿ ಗುರುವು ಹೇಳ್ತಾ ಇರೋದು, ಬೇರೆಯವರ ಜೀವನ ಅನುಕರಣೆ ಮಾಡಬೇಡ, ಅದು ಅವರ ಕರ್ಮದ ಫಲ. ಯಾರೋ ತುಂಬ ಕೆಟ್ಟ ಕೆಲಸ ಮಾಡ್ತಾಯಿದ್ರೆ ಅವರು ಆದರೂ ಕೂಡ ಅವರ ಜೀವನದಲ್ಲಿ ಅವ್ರು ನೆಮ್ಮದಿಯಾಗಿದ್ದಾರೆ ಅಂದರೆ ಅವ್ರ ಹಿಂದಿನ ಜನ್ಮದ ಪ್ರಾರಬ್ಧ ಪುಣ್ಯ ಅದು ಈ ಜನ್ಮದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದೆ. ಈಗ ಅವ್ರು ಏನು ಕೆಟ್ಟದ್ದು ಮಾಡ್ತಿದ್ದಾರಲ್ಲ ಅದು ಮುಂದೆ ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಲಿ ಇದೆ ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಅವರನ್ನು ನಿನ್ನ ಜೊತೆ ಹೋಲಿಕೆ ಮಾಡ್ಕೊಳ್ಬೇಡ. ಅಂದರೆ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವ್ರಿಗೆ ಚೆನ್ನಾಗಿದ್ದಾರೆ, ಅವರು ಏನೇ ಕೆಟ್ಟ ಕೆಲಸ ಮಾಡಿದ್ರು ಒಳ್ಳೇದಾಗ್ತಾ ಇದೆ ಅನ್ನೋ ರೀತಿಲಿ ಅವರಿಗೆ ನಿಮ್ಮ ಎನರ್ಜಿಯನ್ನು ಕೊಟ್ಟು ನಿಮ್ಮ ಒಂದು ಪಾಸಿಟಿವ್ ಎನರ್ಜಿಯನ್ನು ಕಳ್ಕೊಳ್ತಾ ಇದ್ದೀರಾ. ಅಂದರೆ ಅವ್ರ ಬಗ್ಗೆ ಚಿಂತನೆ ಮಾಡಿ ನಿಮ್ಮ ಎನರ್ಜಿಯನ್ನು ಕಳ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಬರ್ತಾ ಇದೆ.
ಒಂದು ಸಂಬಂಧ ಇತ್ತು, ಅದು ತುಂಬ ಕಷ್ಟ ಅಂತೇಳಿ ಅನ್ನಿಸ್ತಾ ಇತ್ತು. ಆ ಸಂಬಂಧದಿಂದ ಹೊರಗೆ ಬಂದುಬಿಡೋಣ, ಇನ್ನೊಂದು ಸಂಬಂಧದಲ್ಲಿ ನನಗೆ ನೆಮ್ಮದಿ ಸಿಗ್ಬೋದು ಅಂತ ಹೇಳಿ ಬಂದಿದ್ದೀರಾ. ಆ ಸಂಬಂಧದಲ್ಲೂ ಕೂಡ ಈಗ ನಿಮಗೆ ಅತೀವ ನೋವು ಸಿಗ್ತಾ ಇದೆ. ಅದು ನಿಮ್ಮದೇ ಆಯ್ಕೆ ಆಗಿದೆ. ಅಲ್ಲೂ ಒಂದು ಕರ್ಮ ಇತ್ತು, ಇಲ್ಲೂ ಒಂದು ಕರ್ಮ ಇತ್ತು. ಅಂದರೆ ಎರಡೆರಡು ರೀತಿಯಲ್ಲಿ ನೀವು ಹಿಂದಿನ ಜನ್ಮದಲ್ಲಿ ಮೋಸ ಆಗಿದೆ, ಅವ್ರಿಗೆ ನೋವಾಗಿದೆ. ಹಾಗಾಗಿ ಎರಡೂ ಜನರಿಂದ ನಿಮಗೆ ಮತ್ತೆ ಇಲ್ಲಿ ನೋವು ಅನುಭವಿಸುವಂಥ ಭಾಗ್ಯ ಸಿಕ್ಕಿದೆ. ಇದು ನಿಮ್ಮದೇ ಆದ ಕರ್ಮದ ಫಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿ ನೀವು ಇಲ್ಲೂ ಕೂಡ ಅನ್ಯಾಯ ಮಾಡಿದ್ದೀರಾ ನಿಮ್ಮ ಮಕ್ಕಳಿಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದು ಒಂದು ಕರ್ಮದ ರೂಪದಲ್ಲಿ ನಿಮಗೆ ಮುಂದಿನ ಜನ್ಮದಲ್ಲಿ ನಿಮಗೆ ಮಕ್ಕಳೇ ಒಂದು ಸಮಸ್ಯೆಯಾಗಿ ಕಾಡ್ಬೋದು, ಇಲ್ಲ ಅವರು ಕೂಡ ಅದರ ಪ್ರತಿಕಾರ ರೂಪವನ್ನು ಪಡ್ಕೊಂಡು ಮುಂದಿನ ಜನ್ಮದಲ್ಲಿ ನಿಮಗೆ ಹಿಂಸೆ ಕೂಡ ಕೊಡ್ಬೋದು. ಅರ್ಥ ಮಾಡ್ಕೊಳ್ಳಿ ವಾಸ್ತವ ಒಂದು ಪ್ರಸ್ತುತ ಸ್ಥಿತಿಯನ್ನು. ಹಾಗಾಗಿ ಇಲ್ಲಿ ನೀವು ತಿದ್ಕೊಳ್ಳೋದು ಬಹಳಷ್ಟು ಇದೆ. ಬೇರೆಯವರ ಭೌತಿಕ ಒಂದು ಜೀವನವನ್ನು ಹೋಲಿಕೆ ಮಾಡ್ಕೊಳ್ಳೋದಕ್ಕಿಂತ, ಜಗತ್ತಲ್ಲಿ ಕೆಲವೊಂದು ವಿಚಾರಗಳನ್ನು ನೋಡಿ ಬದಲಾಯಿಸ್ತೀನಿ ಅನ್ನೋದಕ್ಕಿಂತ ಮೊದಲು ನಿಮ್ಮನ್ನು ಪ್ರಸ್ತುತ ಭಾವನೆಗಳನ್ನು ಬದಲಾಯಿಸ್ಕೊಂಡು ನಿಮ್ಮ ಜೀವನದಲ್ಲಿ ಕೆಲವು ತಪ್ಪುಗಳನ್ನು ತಿದ್ದುಕೊಂಡ್ರೆ ಕಷ್ಟ ಇದೆ, ದುಃಖ ಇದೆ, ಏರಿಳಿತ ಇದೆ, ಇದೇ ಜೀವನ. ಯಾಕಂದರೆ ಅದು ನಿಮ್ಮದೇ ಕರ್ಮದ ಫಲವಾಗಿದೆ. ಆ ಏರಿಳಿತದೊಂದಿಗೆ ನೀವು ಸಾಗಬೇಕು. ಹಾಗಾಗಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ಅದನ್ನು ಇಲ್ಲೇ ಕಳ್ಕೊಬಿಡು, ಅವಕಾಶ ಕೊಡ್ತೀನಿ, ನಾನು ನಿನ್ನ ಜೊತೆಗಿದ್ದೀನಿ, ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಮಗುವಿಗೆ ಏನೋ ಒಂದು ಸಮಸ್ಯೆ ಎದುರಾಗಿದೆ ಅಲ್ವಾ. ಅಂದರೆ ಒಂದು ಎಕ್ಸಾಮಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟಿದೆ. ಆವಾಗ ನೀವೇನು ಹೇಳ್ತೀರಾ, ಮಗು ಇದೇ ವರ್ಷ ಏನಾದರೂ ಆಗುತ್ತೆ, ನೀನು ಸಪ್ಲಿಮೆಂಟ್ರಿ ಬರೆದು ಅದನ್ನು ಕ್ಲಿಯರ್ ಮಾಡ್ಕೊಬಿಡು, ನಿನಗೆ ಆಗ ನಾನು ಎಲ್ಲ ಒಳ್ಳೆಯದಾಗುತ್ತೆ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ದೀರಾ. ಸಾಧ್ಯ ಆಗುತ್ತೆ, ಮಾಡ್ಕೊ ನೀನು ಖಿನ್ನತೆಗೆ ಜಾರಿ ಆ ಒಂದು ವಿಚಾರದಿಂದನೇ ಹೊರಗೆ ಬರಬೇಡ ಅನ್ನೋ ರೀತಿಯಲ್ಲಿ ನೀವು ಉತ್ಸಾಹ ತುಂಬ್ತಿದ್ದೀರಲ್ಲ ನಿಮ್ಮ ಮಗುವಿಗೆ. ಅದೇ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ. ಹೇಳ್ತಾ ಇದ್ದಾರೆ, ನಿನಗೀಗ ಅವಕಾಶ ಸಿಕ್ಬಿಟ್ಟಿದೆ, ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಇದೆಯಾ, ಆ ಸಿಚುವೇಷನಲ್ಲಿ ನೀನು ನಿಂತಿದೆಯಾ ಈಗ. ಅಂದರೆ ತುಂಬ ನೋವು ಸಿಗ್ತಾ ಇದೆ ನಿನಗೆ. ಕೆಲವರು ಆಡ್ಕೊಳ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಮಕ್ಕಳಾಗಿಲ್ಲ, ಇಲ್ಲ ಮದುವೆ ಆಗಿಲ್ಲ, ಇಲ್ಲ ಕೆಲಸ ಸಿಗಿಲ್ಲ, ಇಲ್ಲ ನೀನು ಹುಟ್ಟಿದ್ದೇ ವ್ಯರ್ಥ ಅನ್ನೋ ರೀತಿಲಿ ಆಡ್ಕೊಳ್ತಾ ಇದ್ದಾರೆ. ಅಂದರೆ ಅದು ನಿಮ್ಮದೇ ಆದ ಕರ್ಮದ ರೂಪ. ಆ ಅವಮಾನವನ್ನು ಅವ್ರಿಗೆ ಮಾಡಿದ್ದೀರಾ. ಆ ಅವಮಾನವನ್ನು ನೀವು ಇಲ್ಲಿ ಪಾಠದ ರೂಪದಲ್ಲಿ ಅನುಭವಿಸಲೇಬೇಕು. ಯಾಕಂದರೆ ಕರ್ಮ ಕಳ್ಕೊಳ್ಳೋಕೆ ಅದನ್ನು ಮತ್ತೆ ಅದೇ ಸ್ಥಿತಿಯಲ್ಲಿ ನಿಮಗೆ ತಂದು ನಿಲ್ಲಿಸುತ್ತೆ. ಅದನ್ನು ಬಿಟ್ಟು ದ್ವೇಷ ಸಾಧಿಸೋದಾಗಿರ್ಬೋದು, ಅವ್ರ ಬಗ್ಗೆ ಏನೋ ಇನ್ನೂ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಿಕೊಂಡು ಆ ಒಂದು ವಿಚಾರವನ್ನು ವ್ಯರ್ಥವಾಗಿ ಕಾಲಹರಣ ಮಾಡಿಕೊಂಡು ಆ ಕರ್ಮವನ್ನು ಕಳ್ಕೊಳ್ಳದೆ ಮತ್ತಷ್ಟು ವೃದ್ಧಿ ಮಾಡ್ಕೊಳ್ಳೋದಕ್ಕಿಂತ ನೀವು ಆ ಕರ್ಮವನ್ನು ಕಳ್ಕೊಳ್ಳಿ. ಒಂದು ಕ್ಷಮೆ ಯಾಚಿಸ್ಬಿಡಿ. ಅವರ ಎದುರಿಗೆ ಅಂತಲ್ಲ, ಮನಃಪೂರ್ವಕವಾಗಿ ಗುರುವನ್ನು ಸಾಕ್ಷಿಯಾಗಿಟ್ಕೊಂಡು ಆ ಕರ್ಮಕ್ಕೆ ಒಂದು ಕ್ಷಮೆಯನ್ನು ಯಾಚಿಸಿ, ನನಗದನ್ನು ಕಳ್ಕೊಳ್ಳೋಕ್ಕೆ ದಾರಿ ಕೊಡಿ, ಶಕ್ತಿ ಕೊಡಿ, ಹಾಗೆ ಮಾರ್ಗದರ್ಶನ ಮಾಡಿ ಅನ್ನೋ ರೀತಿಯಲ್ಲಿ ನೀವು ಕೇಳಿಕೊಂಡ್ರೆ ಖಂಡಿತವಾಗಿ ಇದೇ ಜನ್ಮದಲ್ಲಿ ಆ ಋಣದಿಂದ ನೀವು ಹೊರಗೆ ಬರ್ತೀರಾ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಅಂದರೆ ನಿಮ್ಮ ವಿಧಿಯಲ್ಲಿ, ನಿಮ್ಮ ಭಾಗ್ಯದಲ್ಲಿ ನೀವು ಒಳ್ಳೆಯದನ್ನು ಕೂಡ ಮಾಡಿದ್ದೀರಾ. ಹಿಂದೆ ಯಾರಿಗೋ ಹಸಿದವರಿಗೆ ಅನ್ನ ಕೊಟ್ಟಿದ್ದೀರಾ, ಎಲ್ಲೋ ಒಂದು ರೀತಿಯಲ್ಲಿ ಕರುಣೆ ದಯೆಯಿಂದ ಪ್ರಾಣಿ ಪಕ್ಷಿಗಳನ್ನು ನೋಡ್ಕೊಂಡಿದ್ದೀರಾ. ಆ ಪುಣ್ಯ ನಿಮಗೆ ಒಂದು ಭಾಗ್ಯದ ರೂಪದಲ್ಲಿ ಡಿಸರ್ವ್ ಆಗಿದೆ. ಅದನ್ನು ಪಡ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಗುರುವು ನಿಮಗೆ ಸಹಾಯ ಮಾಡ್ತಾರೆ. ಅಂದರೆ ಕೇವಲ ಕೆಟ್ಟದಷ್ಟೇ ಆಗಿಲ್ಲ ನಿಮಗೆ ಹಿಂದಿನ ಜನ್ಮದಲ್ಲಿ ನೀವು ಮಾಡಿಲ್ಲ, ಒಳ್ಳೆಯದು ಕೂಡ ಮಾಡಿದರೆ ಆ ಪ್ರತಿಫಲ ಯಾಕೆ ಬ್ಲಾಕೇಜಲ್ಲಿ ನಿಂತಿದೆ ಅಂದರೆ ಇದು ಕಾಣ್ತಾ ಇದೆ. ಅಂದರೆ ಇವರ ಆತ್ಮದ ಉದ್ದೇಶ ಬಲವಾಗಿದೆ, ಅದನ್ನು ತೀರಿಸ್ಕೊಳ್ಬೇಕು ಅಂತಲೇ ಬಂದಿದ್ದಾರೆ ಅವರು ನಿಮ್ಮ ಜೀವನದಲ್ಲಿ ಬಂದು. ಯಾವುದಾದ್ರೂ ರೂಪದಲ್ಲಿ ಪಡ್ಕೊಳ್ಬೇಕು, ಯಾವುದೋ ಒಂದು ಸಂಬಂಧದಲ್ಲಿ ಬಂದು, ಸ್ನೇಹಿತ ಆಗಿರ್ಬೋದು, ಇಲ್ಲ ಯಾರೋ ನಿಮಗೆ ಅಪರಿಚಿತರೇ ಆಗಿರ್ಬೋದು, ಅವರು ಇದ್ದಕ್ಕಿದ್ದಾಗೆ ಪರಿಚಯ ಆಗಿ ಅವರಿಂದ ನಿಮಗೆ ಫ್ರೆಂಡ್ಶಿಪ್ ಆಯಿತೋ, ಇಲ್ಲ ಯಾವುದೇ ರೀತಿ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಒಳಗಾಗಿ ನೋವನ್ನು ಅನುಭವಿಸ್ತಾ ಇದ್ದೀರಿ. ಅಂದರೆ ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅವ್ರು ಯಾರೋ ನೀವ್ಯಾರೋ, ಅವರೆಲ್ಲೋ ಇದ್ದರು ನೀವೆಲ್ಲೋ ಇದ್ರಿ, ಆದರೂ ಅವರಿಂದ ನಿಮಗೀಗ ನೋವು ಸಿಗ್ತಾ ಇದೆ ಅಂದರೆ ಆ ಕರ್ಮ ಈ ರೀತಿಯಾಗಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿರುತ್ತೆ ಆ ವ್ಯಕ್ತಿಯ ಜನ್ಮ. ಹಾಗಾಗಿ ಈ ರೀತಿಯಾಗಿ ಅವರು ಮತ್ತೆ ನಿಮಗೆ ಕನೆಕ್ಟ್ ಆಗಿ ಆ ನೋವು ಕೊಟ್ಟಿರ್ತಾರೆ, ಇಲ್ಲ ಸಹಾಯ ಮಾಡಿರ್ತಾರೆ, ಇಲ್ಲ ಅವರಿಂದ ನಿಮಗೆ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪ್ರೇರಣೆ ಸಿಕ್ಕಿರುತ್ತೆ, ಸಹಾಯ ಕೂಡ ಸಿಕ್ಕಿರುತ್ತೆ. ಈ ರೀತಿ ಕೂಡ ಆಗುತ್ತೆ. ಅಂದರೆ ನೆಗೆಟಿವ್ ಅಷ್ಟೇ ಆಗಿರಲ್ಲ, ಪಾಸಿಟಿವ್ ಕೂಡ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಕೆಲವೊಂದು ಸಾರಿ ಈಗ ನೀವು ಒಂದು ಸಂಬಂಧದಿಂದ ಹೊರಗೆ ಬಂದಿದ್ದೀರಾ ಅಂದರೆ ಅದು ಎಂಡ್ ಆಗಿರುತ್ತೆ. ಆ ಕರ್ಮದ ಒಂದು ಋಣದ ಒಂದು ಭಾಗ ಎಂಡ್ ಆಗಿರುತ್ತೆ. ಅಂದರೆ ಅವರು ಆತ್ಮದ ಉದ್ದೇಶ ಅಷ್ಟೇ, ನಿಮ್ಮ ಜೀವನಕ್ಕೆ ಬರಬೇಕು, ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟೆಲ್ಲ ಸಾಕಷ್ಟು ನೋವು ಕೊಡಬೇಕು ಅದನ್ನು ಕೊಡಬೇಕು. ಅವರ ಆಸೆ ಅಲ್ಲಿಗೆ ಪೂರ್ಣ ಆಯ್ತಪ್ಪ ಅನ್ನೋ ರೀತಿಲಿ ಅವರಿಗೆ ಸಮಾಧಾನ ಆದ ತಕ್ಷಣ ಅದು ಅವರು ಆ ಥರನೇ ಅಂದ್ಕೊಂಡು ಬಂದಿರ್ತಾರೆ ಹಿಂದಿನ ಜನ್ಮದಲ್ಲಿ. ಆ ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಜನ್ಮಕ್ಕೆ ಬಂದಿರ್ತಾರೆ, ನಿಮ್ಮ ಜೀವನಕ್ಕೂ ಬಂದಿರ್ತಾರೆ ಈ ಜನ್ಮದಲ್ಲಿ. ಹಾಗಾಗಿ ಅದನ್ನು ಪೂರ್ಣಗೊಂಡ ತಕ್ಷಣ ಅವ್ರ ಮಧ್ಯದಲ್ಲಿ ನಿಮಗೆ ಅವರಿಗೆ ಡೈವರ್ಸ್ ಆಗ್ಬೋದು, ಇಲ್ಲ ಹಿಂದೆ ಸರಿಬೋದು, ಒಳ್ಳೆ ಗಂಡ ಇಲ್ಲ ಯಾವುದೋ ಒಂದು ಮಗು ನಿಮ್ಮ ಜೀವನದಿಂದ ದೂರ ಆಗಿದೆ, ತೀರ್ಕೊಂಡಿದ್ದಾರೆ, ಆ ನೋವು ನಿಮ್ಮನ್ನು ಕಾಡ್ತಾ ಇದೆ. ಅಂದರೆ ಋಣ ಅಷ್ಟೇ ಇತ್ತು. ನಿಮಗೆ ಯಾವುದೋ ಒಂದು ಜನ್ಮದಲ್ಲಿ ನೀವು ಅವ್ರಿಗೆ ತುಂಬ ಸಹಾಯ ಮಾಡಿದ್ರಿ. ಹಾಗಾಗಿ ಅವರು ಈ ಜನ್ಮದಲ್ಲಿ ನಿಮಗೆ ಒಂದು ಗಂಡನಾಗಿ ಮಗುವಾಗಿ ಯಾವುದೋ ರೂಪದಲ್ಲಿ ಬಂದು ಆ ಋಣವನ್ನು ತೀರಿಸಿ ಅಲ್ಲಿಗೆ ಹೋದರು. ಹಾಗಾಗಿ ಇಲ್ಲಿ ನೀವು ಚಿಂತೆ ಮಾಡೋದಕ್ಕಿಂತ ನೀವು ಮುಂದೆ ಹೋಗಲೇಬೇಕು. ಇದು ಜೀವನ, ನಿಮ್ಮದೇ ಆದ ಕರ್ಮಗಳನ್ನು ನೀವು ಮತ್ತೆ ಇಲ್ಲಿ ಭೋಗಿಸ್ಬೇಕು. ಹಾಗೆ ಇಲ್ಲಿ ನೀವು ಕಳ್ಕೊಳ್ಳೋಕ್ಕೂ ಕೂಡ ದಾರಿ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಚಿಂತೆ ಮಾಡಿ ಕೂತ್ಕೋಬೇಡಿ. ಬೆಳಕು ಅನ್ನೋದು ನಿಮ್ಮ ಜೀವನದಲ್ಲಿ ಇದೆ, ಖಂಡಿತ ಬರುತ್ತೆ. ಜೀವನ ಹೊಸ ಹೊಸ ಅವಕಾಶಗಳನ್ನು, ತಿರುವುಗಳನ್ನು ದಿನನಿತ್ಯ ಕೊಡ್ತಾನೆ ಇರುತ್ತೆ ನಿಮ್ಮ ಕರ್ಮಗಳ ಪ್ರಕಾರ. ಅಂದರೆ ಅದರ ಉದ್ದೇಶದ ಮೇಲೆ ಅದು ನಿರ್ಧಾರ ಮಾಡುತ್ತೆ ನಿಮಗೆ ಯಾವುದು ನಿಮ್ಮ ಜೀವನಕ್ಕೆ ಬರಬೇಕು, ಯಾವುದು ನಿಮ್ಮ ಜೀವನದಿಂದ ಹೋಗಬೇಕು ಅಂತ.
ಹಾಗಾಗಿ ಆ ಕಾರಣಕ್ಕೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ನಿಮ್ಮ ಜನ್ಮದಲ್ಲಿ ನಿಮ್ಮ ಸ್ನೇಹಿತನಾಗಿ ಬರ್ಬೋದು, ಇನ್ನೊಂದು ಜನ್ಮದಲ್ಲಿ ಮಗುವಾಗಿ ಬರ್ಬೋದು, ಇನ್ನೊಮ್ಮೆ ಗಂಡ ಹೆಂಡತಿಯಾಗಿ ಬರ್ಬೋದು, ಅಥವಾ ಕೇವಲ ನಮ್ಮ ಬದುಕನ್ನೇ ಬದಲಾಯಿಸುವ ಒಂದು ಭೇಟಿಯಾಗಿ ಕೂಡ ಬರಬಹುದು. ಎಲ್ಲೋ ಹೋಗ್ತಾ ಇರ್ತೀರ, ಅನಿರೀಕ್ಷಿತ ಪ್ರಯಾಣ, ಅಲ್ಲೊಬ್ರು ಯಾರೋ ಇದ್ದಕ್ಕಿದ್ದ ಹಾಗೆ ಭೇಟಿಯಾದರು, ಅವರಿಂದ ಒಂದು ಪ್ರೇರಣೆ ಸಿಕ್ಕು ನೀವು ಬದಲಾದ್ರಿ ಅಂದರೆ ಖಂಡಿತ ಅವರು ಅದೇ ಉದ್ದೇಶವನ್ನು ಇಟ್ಕೊಂಡು ಬಂದಿರ್ತಾರೆ. ಅಂದರೆ ಅದು ನಿಮ್ಮ ಪುಣ್ಯ, ನಿಮಗೋಸ್ಕರ ಡಿಸರ್ವ್ ಮಾಡಿಕೊಟ್ಟಿತ್ತು. ಅದರಿಂದ ಅಲ್ಲಿಂದ ನೀವು ತುಂಬಾ ಬದಲಾದ್ರಿ, ಅಲ್ಲಿಂದ ನೀವು ತುಂಬ ಉತ್ತಮವಾದ ಸ್ಥಾನಮಾನಗಳಿಗೆ, ಗೌರವದ ಸ್ಥಾನಗಳಿಗೆ ಹೋದ್ರಿ ಅಂದರೆ ನೀವು ಅವ್ರಿಗೆ ಕೊಟ್ಟಿದ್ದು ಹಾಗಿತ್ತು, ಅದನ್ನು ತಿರುಗಿಸಿ ಕೊಡಲಿಕ್ಕೆ ಅವ್ರು ಬಂದಿದ್ದರು. ಅದನ್ನು ನಿಮಗೆ ಚೆನ್ನಾಗಿ ಅರ್ಥ ಆಯಿತು. ಅದರ ಆಧಾರದ ಮೇಲೆ, ಅವರ ಸಹಾಯದ ಆಧಾರದ ಮೇಲೆ, ಅವರ ಮಾರ್ಗದರ್ಶನದ ಆಧಾರದ ಮೇಲೆ ನೀವು ಕೆಲವು ತಿರುವುಗಳನ್ನು ತಗೊಂಡು ಜೀವನದಲ್ಲಿ ಸರಿದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿ ಇದೂ ಕೂಡ ನಿಮ್ಮ ಬದುಕನ್ನೇ ಬದಲಾಯಿಸುವ ಒಂದು ಭೇಟಿಯಾಗಿ ಆ ಕರ್ಮ ಬಂದಿತ್ತು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಅದನ್ನು ಡಿವೈಡ್ ಮಾಡಿಕೊಂಡು ತಗೊಳ್ಳಿ, ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಎದುರಾಗ್ತಾ ಇರೋದು ಯಾವುದೂ ಕೂಡ ಶಿಕ್ಷೆ ಅಲ್ಲ, ಇದು ನಿಮ್ಮ ಆತ್ಮದ ಪ್ರಯಾಣ ಆಗಿದೆ. ಆತ್ಮ ಪ್ರಯಾಣ ಮಾಡ್ತಾ ಇದೆ. ಹಾಗೆ ಆತ್ಮಗಳ ಮಿಲನ ಇದು. ಅಂದರೆ ನಿಮ್ಮ ಆತ್ಮವನ್ನು ಇನ್ನೊಂದು ಆತ್ಮ ಗೈಡ್ ಕೂಡ ಮಾಡ್ತಾ ಇರ್ಬೋದು, ಹಾಗೆ ಋಣವನ್ನು ಕೂಡ ತೀರಿಸ್ಕೊಳ್ಳೋಕ್ಕೆ ಬಂದಿರ್ಬೋದು, ಹಾಗೆ ನಿಮಗೆ ಶಿಕ್ಷೆ ಕೊಡಲಿಕ್ಕೂ ಕೂಡ ಅದು ಅದರ ಉದ್ದೇಶವನ್ನು ಇಟ್ಕೊಂಡು ಬಂದಿರ್ಬೋದು. ಆದರೆ ಇಲ್ಲಿ ಕಳ್ಕೊಳ್ಳೋಕ್ಕೆ ದಾರಿ ಖಂಡಿತ ಇದೆ, ಆದರೆ ಅದು ಭಗವಂತನ ಶರಣದಲ್ಲಿ ಹೋದರೆ ಮಾತ್ರ. ಯಾಕಂದರೆ ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ, ಆದರೆ ಅವ್ರಿಗೆ ಗೊತ್ತಿದೆಯಲ್ಲ. ಗೊತ್ತಿರೋರ ಹತ್ರ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ, ಅಂದರೆ ನಿಮ್ಮ ಕಾಯಿಲೆಗೆ ಒಂದು ಹಲ್ಲುನೋವಿಗೆ ಹಲ್ಲುನೋವಿನ ಡಾಕ್ಟರ್ ಹತ್ರ ಹೋದರೆ ಸರಿಯಾದ ಟ್ರೀಟ್ಮೆಂಟ್ ಸಿಗುತ್ತಲ್ವ, ಹಾಗೆ ನಿಮಗೀಗ ನಿಮ್ಮ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು, ಮುಂದಿನ ಜನ್ಮದಲ್ಲಿ ಏನಾಗಿದೆ ಅದು ನಿಮಗೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಹಾಗಾಗಿ ಅದು ಗುರುವಿಗೆ ಗೊತ್ತಿದೆ, ಆ ಭಗವಂತನಿಗೆ ಗೊತ್ತಿದೆ. ಅವರ ಶರಣದಲ್ಲಿ ಹೋದರೆ ಅವ್ರು ನಿಮಗೆ ಅದಕ್ಕೆ ಸಹಾಯ ಮಾಡ್ತಾರೆ, ಮಾರ್ಗದರ್ಶನ ಮಾಡಿ ನಿಮಗೆ ಕೆಲವೊಂದು ತೀರ್ಮಾನಗಳನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳೋಕ್ಕೆ, ಒಳ್ಳೆಯ ಕರ್ಮಗಳನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ, ಹಾಗೆ ನಿಮ್ಮ ದೋಷಗಳನ್ನು ಕಳ್ಕೊಳ್ಳೋಕ್ಕೆ, ನಿಮ್ಮ ಜೀವನದಲ್ಲಿ ನಿಮ್ಮಿಂದ ನೀವೇ ಮಾಡಿಕೊಂಡ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ದಾರಿ ತೋರಿಸ್ತಾರೆ. ನೀವು ಯಾರಿಗಾದರೂ ನಿಜವಾದ ಒಂದು ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡಿದರೆ, ಒಳ್ಳೆಯದು ಮಾಡಿದರೆ, ಅದೊಂದು ಪಕ್ಷಿಗೆ ಆಗಿರ್ಬೋದು, ಪ್ರಾಣಿಗೆ ಆಗಿರ್ಬೋದು, ಅದು ಒಬ್ಬ ನಿಸ್ಸಹಾಯಕರಿಗೆ ಆಗಿರ್ಬೋದು, ಯಾರಿಗೋ ನಿಮ್ಮ ಒಂದು ಸಂಬಂಧಿಕರಿಗೆ ಆಗಿರ್ಬೋದು, ಒಳ್ಳೆಯ ಮನಸ್ಸಿನಿಂದ, ಇಲ್ಲ ನಿಮ್ಮ ಸ್ನೇಹಿತರಿಗೆ ಆಗಿರ್ಬೋದು, ಅವರಿಗೇನೋ ತುಂಬ ಸಮಸ್ಯೆ ಇತ್ತು, ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡಿದರೆ ಅದು ಕೇವಲ ಪುಣ್ಯ ಆಗಿ ಉಳಿಯೋದಿಲ್ಲ, ಅದು ನಿಮ್ಮ ಜೀವನಕ್ಕೆ ಒಳ್ಳೆಯ ಜನರನ್ನು ಆಕರ್ಷಿಸುವ ಶಕ್ತಿ ಆಗತ್ತೆ. ಗೊತ್ತಾಗ್ತಾ ಇದೆಯಲ್ಲ? ಕೇವಲ ಇಲ್ಲಿ ನೀವು ಯಾರಿಗೋ ಒಳ್ಳೇದು ಮಾಡ್ತಾ ಇದ್ದೀರಾ ಅಂದರೆ ಅವ್ರು ಯಾರು ಏನಾದರೂ ಮಾಡಲಿ, ಆ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗದೆ, ಅಂದರೆ ಅದನ್ನೇ ಮತ್ತೆ ದ್ವೇಷ, ಅಸೂಯೆ ಅನ್ನೋ ರೀತಿಯಲ್ಲಿ ವೃದ್ಧಿ ಮಾಡ್ಕೊಳಕ್ಕೆ ಹೋಗದೆ, ಶತ್ರುತ್ವ ಅನ್ನೋ ರೀತಿಯಲ್ಲಿ ವೃದ್ಧಿ ಮಾಡ್ಕೊಳಕ್ಕೆ ಹೋಗದೆ, ಅದನ್ನು ಆ ಎನರ್ಜಿನ ಅಲ್ಲೇ ದೂರ ಮಾಡಿ, ರಿಮೂವ್ ಮಾಡಿ, ನಿಮ್ಮ ಜೀವನದಲ್ಲಿ ನೀವು ಮುಂದೆ ಮತ್ತೆ ಒಳಿತನ್ನು ಮಾಡ್ತಾ ಒಳ್ಳೆಯದನ್ನು ಮಾಡ್ತಾ ಹೋದರೆ ಕೇವಲ ಅದು ಪುಣ್ಯ ವೃದ್ಧಿ ಅಷ್ಟೇ ಅಲ್ಲ, ಯಾರಿಗೋ ಪ್ರಾಣಿಗೆ, ಪಕ್ಷಿಗೆ, ನಿಸ್ಸಹಾಯಕರಿಗೆ ಯಾರಿಗೋ ಸೇವೆ ಮಾಡಿಸ್ತಾ ಇದ್ದಾರೆ ಭಗವಂತ ನಿಮ್ಮಿಂದ ಈ ಸಮಯದಲ್ಲಿ ಹೆಚ್ಚಾಗಿ. ಅಂದರೆ ಇದು ವ್ಯರ್ಥ ಬಿಡು ಅಂತೇಳಿ ನೀವು ಅಂದ್ಕೊಳ್ಳೋದಲ್ಲ, ಇದರಿಂದ ಏನೂ ಒಳ್ಳೆಯದಾಗೋದಿಲ್ಲ ಅಂತೇಳಿ ನೀವು ಅಂದ್ಕೊಳ್ಳೋದಲ್ಲ. ಯಾಕಂದರೆ ಇದು ಕೇವಲ ನಿಮ್ಮ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ತಿಲ್ಲ, ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಆಕರ್ಷಣೆ ಮಾಡಿ ಕೊಡ್ತಾ ಇದೆ. ಮುಂದೆ ಒಳ್ಳೆಯ ಅವಕಾಶಗಳು ಬರ್ಬೋದು, ತಾಯಿ ಆಗ್ಬೋದು, ಮದುವೆ ಆಗ್ಬೋದು. ತಡ ಆಗಿರುತ್ತೆ, 40 ವರ್ಷ ಆಗಿರುತ್ತೆ, ಇದ್ದಕ್ಕಿದ್ದ ಹಾಗೆ ಮದುವೆ ಆಗಿದೆ, ನಾನು ಆಗೋದೇ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೆ, ಮದುವೆ ಆಗಿದೆ ಅಂತೇಳಿ ನನಗೆ ಎಷ್ಟೋ ಜನ ನನಗೆ ಹೇಳಿದ್ದೀರಲ್ವಾ, ಈ ರೀತಿ ನಡೀತದೆ ಅಂತೇಳಿ ನಾನು ಅಂದ್ಕೊಂಡಿಲ್ಲ, ಆದರೆ ಖಂಡಿತ ನಡೀತು. ನಿಮಗೆ ಧನ್ಯವಾದ ಅಂತೇಳಿ ಅರ್ಪಣೆ ಮಾಡಿದವರು ಇದ್ದೀರಾ ಅಂದರೆ ಅರ್ಥ ಮಾಡ್ಕೊಳ್ಳಿ. ನನಗೆ ಬೇಡವೇ ಬೇಡ ಅಂದ್ಕೊಂಡಿದ್ದೆ, ಆದರೂ ಕೂಡ ನನ್ನ ಜೀವನದಲ್ಲಿ ಒಂದು ಒಳ್ಳೇದು ನಡೀತು ಅಂದರೆ ನಿಮ್ಮ ಒಳ್ಳೆಯ ಪುಣ್ಯದ ವೃದ್ಧಿಯನ್ನು ನೀವೇ ಮಾಡ್ಕೊಂಡ್ಬಿಟ್ರಿ. ಗುರುವಿನ ಶರಣದಲ್ಲಿ ಬಂದ್ರಿ, ಅವರ ಉಪದೇಶಗಳ ಮೇರೆಗೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಒಳ್ಳೆಯ ಮನಸ್ಸಿನಿಂದ ಒಬ್ಬರಿಗೆ ಒಳ್ಳೆಯ ಸಹಾಯವನ್ನು ಮಾಡಿದ್ರಿ. ಅದು ಕೇವಲ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಳಿಲ್ಲ, ಅಂಥ ಒಂದು ಒಳ್ಳೆಯದನ್ನೇ, ಒಂದು ಒಳ್ಳೆಯ ಜನರನ್ನೇ, ಒಳ್ಳೆಯ ಸಂಬಂಧವನ್ನೇ ನಿಮ್ಮ ಜೀವನಕ್ಕೆ ಆಕರ್ಷಣೆ ಮಾಡಿಕೊಡ್ತು. ಒಳ್ಳೆಯ ಹೃದಯ, ಕರುಣೆ, ನಿಷ್ಠೆ ಇವು ಆತ್ಮದ ಮ್ಯಾಗ್ನೆಟ್ಗಳಂತೆ ಕೆಲಸ ಮಾಡ್ತವೆ, ಅಯಸ್ಕಾಂತದಂತೆ ಕೆಲಸ ಮಾಡ್ತವೆ. ನೀವು ಅಂದ್ಕೊಳ್ಬೋದು ಒಳ್ಳೆಯವರಿಗೆ ಒಳ್ಳೆಯದಾಗೋಲ್ಲ, ಕೆಟ್ಟದೇ ಆಗೋದು ಅಂತ ಹೇಳಿ. ಕೆಟ್ಟವರು ತುಂಬ ಚೆನ್ನಾಗಿದ್ದಾರೆ ಅಂತೇಳಿ ಅವ್ರ ಎನರ್ಜಿಗೆ ಹೋಗಬೇಡಿ, ನಿಮ್ಮ ಎನರ್ಜಿ ಅವ್ರ ಮೇಲೆ ವೇಸ್ಟ್ ಮಾಡಬೇಡಿ. ನಿಮ್ಮ ಶಕ್ತಿಯನ್ನು ಪ್ರಸ್ತುತ ಭಾವನೆಗಳಿಗೆ ವ್ಯಕ್ತಪಡಿಸಿ ಅವ್ರಿಗೆ ಕೊಡಬೇಡಿ. ಅವ್ರ ಜೀವನ ಅವ್ರದ್ದು, ಅವ್ರ ಹಿಂದೆ ಏನು ಕೊಟ್ಟಿದ್ರು ಅದನ್ನ ಈ ಜನ್ಮದಲ್ಲಿ ಕೆಟ್ಟವರೇ ಆಗಿದ್ರು ಕೂಡ ಅನುಭವಿಸ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ಇರುತ್ತೆ, ಅವ್ರ ಹಿಂದಿನ ಜನ್ಮದಲ್ಲಿ ಎಷ್ಟು ಮಾಡಿದ್ರು ಅಲ್ಲಿವರೆಗೂ ಇರುತ್ತೆ. ನಂತರ ಈ ಒಂದು ಕೆಟ್ಟದ ಒಂದು ಬ್ಯಾಲೆನ್ಸ್ ಏನಿರುತ್ತಲ್ಲ ಅದನ್ನು ಮತ್ತೆ ಅವ್ರು ಮುಂದಿನ ದಿನಗಳಲ್ಲೇ ಅನುಭವಿಸ್ಬೋದು, ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೋದು. ಯಾವುದೂ ಕೂಡ ಇಲ್ಲಿ ತಪ್ಪಿಸ್ಕೊಂಡು ಹೋಗೋದಿಲ್ಲ, ಇರುತ್ತೆ. ಆದರೆ ನೀವು ಮಾತ್ರ ಆ ರೀತಿ ಅಂದ್ಕೊಳ್ತಾ ಇದ್ರೆ. ಹಾಗಂತ ಇಲ್ಲಿ ಈಗ ನಿಮ್ಮ ಜೀವನದಲ್ಲಿ ನೀವು ಒಳ್ಳೇದು ಮಾಡ್ತಾ ಇದ್ರೆ, ನನಗೆ ಒಳ್ಳೇದು ಮಾಡಿದ್ರು ಒಳ್ಳೇದಾಗಿಲ್ಲ, ನಾನು ಯಾರಿಗೂ ಕೂಡ ಈ ಜನ್ಮದಲ್ಲಿ ಕೆಟ್ಟದ್ದು ಮಾಡಿಲ್ಲ ಅಂತೇಳಿ ನೀವು ಅಂದ್ಕೊಳ್ತಿದ್ರೆ ಈ ಜನ್ಮದ ಪ್ರಶ್ನೆ ಬರೋದಿಲ್ಲ. ಹಿಂದಿನ ಜನ್ಮದಲ್ಲಿ ನಿಮ್ಮಿಂದ ಯಾರಿಗೆ ಏನೆಲ್ಲ ಆಯಿತೋ ಅದು ಈ ಜನ್ಮದಲ್ಲಿ ನಿಮಗೊಂದು ಸಂಬಂಧ ಆಗಿ ಬಂದಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ವ್ಯಥೆ ಪಡೋದಕ್ಕಿಂತ, ಚಿಂತೆ ಮಾಡೋದಕ್ಕಿಂತ ಚಿಂತನೆ ಮಾಡಿ ಅದಕ್ಕೆ
ಸಹಾಯ ಯಾರು ಮಾಡ್ತಾರೆ, ಯಾರಿಂದ ಸಿಗುತ್ತೆ? ಒಬ್ಬ ಮನುಷ್ಯನಿಂದ ಪರಿವರ್ತನೆ ಸಿಗೋದಿಲ್ಲ, ಭಗವಂತನಿಂದ ಸಿಗುತ್ತೆ, ಗುರುವಿನ ಮಾರ್ಗದರ್ಶನದಿಂದ ಸಿಗುತ್ತೆ, ಅವರ ರಕ್ಷಣೆಯಿಂದ ಸಿಗುತ್ತೆ. ಹಾಗಾಗಿ ಗುರುವು ಯಾವುದೋ ಒಂದು ಜನ್ಮದ ಪುಣ್ಯದ ಫಲವಾಗಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ನೀವು ಅವರ ಉಪದೇಶಗಳಂತೆ ಹಿಂದಿನ ಜನ್ಮದಲ್ಲೂ ಕೂಡ ನಡ್ಕೊಂಡಿರ್ಬೋದು. ಪ್ರಾಣಿ ಪಕ್ಷಿಗಳಲ್ಲಿ ದಯೆ, ಕರುಣೆ, ಪ್ರೇಮವನ್ನು ತೋರಿಸಿರ್ಬೋದು. ಅದು ನೇರವಾಗಿ ಅವರ ಸೇವೆ ಮಾಡಿದಂತೆ, ಅವರ ಪೂಜೆ ಮಾಡಿದಂತೆ, ಆ ಒಂದು ಕೃತಜ್ಞತೆಯ ಭಾವದಿಂದ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅವರು ನಿಮ್ಮ ಮೂಲಕ ಒಳ್ಳೆಯದನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ನಿಮಗೆ ಒಳ್ಳೆಯ ಹೃದಯ ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ, ಕರುಣೆ ತುಂಬ ಜಾಸ್ತಿ ಮಾಡಿಕೊಟ್ಟಿದ್ದಾರೆ, ನಿಷ್ಠೆ ಇದೆ ಈಗ ನಿಮಗೆ. ಹಾಗೆ ನೀವು ಮಾಡುವ ಕೆಲಸಗಳಲ್ಲಿ ಒಳ್ಳೆಯ ಉದ್ದೇಶವನ್ನು ನೋಡ್ತಾ ಇದ್ದೀರಾ, ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ನೀವು ಸಾಕ್ತಾ ಇದ್ದೀರಾ. ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ನಿಮ್ಮಿಂದ ಅನೇಕ ರೀತಿಯ ಪುಣ್ಯ ಕಾರ್ಯಗಳಾಗ್ತಾ ಇದ್ದಾವೆ. ಅಂದರೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಒಂದು ಅಯಸ್ಕಾಂತದಂತೆ ಕೆಲಸ ಮಾಡ್ತಾ ಇದ್ದೇವೆ, ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ. ಭಗವಂತನೇ, ಆ ಗುರುವೇ ಸ್ವಯಂ ನಿಮ್ಮ ಜೊತೆ ನಡೀತಾ ಇದ್ದಾರೆ ಅಂದರೆ ಇವೆಲ್ಲ ಈ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿರೋದ್ರಿಂದನೇ ಅವರು ನಿಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ಸತ್ಯ ಇನ್ನೊಂದು ಏನಿದೆ ಅಂದರೆ, ಒಳ್ಳೆಯದು ಮಾಡಿದರೆ ತಕ್ಷಣವೇ ಒಳ್ಳೆಯದೇ ಮರಳಿ ಬರುತ್ತೆ ಅನ್ನೋದು ಕಡ್ಡಾಯವೇನಲ್ಲ. ಕೆಲವು ನಿಮ್ಮ ಜೀವನವೇ ನಿಮ್ಮನ್ನು ಪರೀಕ್ಷೆಗೆ ಈಡು ಮಾಡುತ್ತೆ. ನೀವು ಅದಕ್ಕೆ ಅರ್ಹರ, ಅದು ನಿಮಗೋಸ್ಕರ ಡಿಸರ್ವ್ ಆಗಿದೆಯಲ್ಲ, ಅದನ್ನು ಪಡ್ಕೊಳ್ಳೋಕ್ಕೆ ನೀವು ಯೋಗ್ಯರ, ಅದನ್ನು ಅನುಭವಿಸ್ಲಿಕ್ಕೆ ಯೋಗ್ಯರ ಅನ್ನೋ ರೀತಿಯಲ್ಲಿ ಪರೀಕ್ಷೆ ಸಿಗುತ್ತೆ. ಯಾಕಂದರೆ ಕೆಲವೊಂದು ಸಾರಿ ಅಲ್ಲಿ ಕೆಲವು ಪಾಠಗಳನ್ನು ಕಲಿತು ನೀವು ಬದಲಾದರೆ ಖಂಡಿತ ಅದು ನಿಮಗೋಸ್ಕರ ಡಿಸರ್ವ್ ಆಗಿದೆ. ಇಲ್ಲ, ನಾನು ಆ ಪಾಠ ಕಲಿಯೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಏನಾದರೂ ನನಗೆ ನೋವು ಕೊಟ್ಟಿದ್ದಾರೆ, ನಾನು ಅವ್ರಿಗಿಂತ ಹೆಚ್ಚಾಗಿ ನೋವು ಕೊಡ್ತೀನಿ ಅನ್ನೋ ರೀತಿಯಲ್ಲಿ, ಇಲ್ಲ ಅವರೇನೋ ನನಗೆ ಶತ್ರುತ್ವ ಸಾಧಿಸಿ ಏನೋ ಜಗಳ ಬಂತೋ, ಇಲ್ಲ ಏನೋ ಸಮಸ್ಯೆ ಬಂತೋ, ಇಲ್ಲ ಏನೋ ಮಾಡಿದ್ರು ಅನ್ನೋ ರೀತಿಯಲ್ಲಿ ಅವರು ಮಾಡಿದಾಗ ನೀವು ಅದನ್ನೇ ತಿರುಗಿಸಿ ಮಾಡ್ತೀನಿ ಅಂತ ಹೋದರೆ ಅಲ್ಲಿ ಆ ಕರ್ಮ ಬ್ಯಾಲೆನ್ಸ್ ಆಗೋದಿಲ್ಲ. ಅಲ್ಲಿ ಏನಾಗುತ್ತೆ, ಮತ್ತೆ ದ್ವೇಷ ಬೆಳೀತಾ ಹೋಗುತ್ತೆ, ಮತ್ತೆ ಅದು ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಮುಂದೆ ಮುಂದೆ ಅದು ದ್ವೇಷದ ರೂಪದಲ್ಲೇ ತೊಡಗುತ್ತೆ. ಅದೇ ನೀವು ಅದನ್ನು ಇಗ್ನೋರ್ ಮಾಡಿಬಿಟ್ಟು ನಿಮ್ಮ ಜೀವನದಲ್ಲಿ ನಿಮ್ಮ ಮುಂದೆ ಒಂದು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಖಂಡಿತ ಅಲ್ಲಿಯೇ ನಿಮ್ಮ ಆತ್ಮದ ಬೆಳವಣಿಗೆ ಆರಂಭವಾಗುತ್ತೆ. ನೋವು ಕೊಟ್ಟವರಿದ್ದರೂ ಕೂಡ ನಾವು ಕರುಣೆಯನ್ನು ಕಳೆದುಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಹೇಳ್ತಾ ಇದ್ದಾರೆ. ಈಗಿನ ಎನರ್ಜಿಯ ಪ್ರಕಾರ, ನಿಮ್ಮ ಒಂದು ಪ್ರಸ್ತುತ ಭಾವನೆಗಳ ಪ್ರಕಾರ ನಿಮ್ಮ ಜೀವನದಲ್ಲಿ ಬಂದಿರುವ ಕೆಲವು ಸಂಬಂಧಗಳು ಸಾಮಾನ್ಯವಲ್ಲ. ಅವು ನಿಮ್ಮ ಆತ್ಮವನ್ನು ಬದಲಾಯಿಸಲು ಬಂದಿವೆ. ಕೆಲವರು ದೂರವಾದರೂ ಅವರು ನಿಮಗೆ ಒಂದು ಪಾಠ ಬಿಟ್ಟು ಹೋಗಿದ್ದಾರೆ ಅಲ್ವಾ. ಅದು ಮಗು ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಒಂದು ಪಾಠವನ್ನು ನಿಮಗೆ ಬಿಟ್ಟು ಹೋಗಿದ್ದಾರೆ. ಅಂದರೆ ದೂರನೂ ಆಗಿರ್ಬೋದು, ವೈಯಕ್ತಿಕ ಸಂಬಂಧದಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದು ದೂರನೂ ಆಗಿರ್ಬೋದು, ಇಲ್ಲ ನೀವೇ ದೂರ ಆಗಿರ್ಬೋದು, ಇಲ್ಲಾಂದರೆ ಪ್ರೇಮದ ಸಂಬಂಧದಲ್ಲಿ ನಿಮ್ಮಿಂದ ನೀವು ಏನೋ ಉಪಯೋಗ ಪಡ್ಕೊಂಡು ಅವ್ರು ದೂರ ಆಗಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇರ್ಬೋದು ನೀವು ಅವರಿಗೆ ಅರ್ಹರು, ಆದರೆ ಅವರ ಒಂದು ಯೋಗ್ಯತೆ ನಿಮಗೆ ಅರ್ಹರಲ್ಲ ಅನ್ನೋ ರೀತಿಯಲ್ಲಿ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ಬೋದು. ಅದರಿಂದನೂ ಅವರು ದೂರ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವರು ನಿಮ್ಮ ಪ್ರೀತಿಯನ್ನು ಕೊಂದಿದ್ದಾರೆ, ನಿಮ್ಮ ನಂಬಿಕೆಗೆ ಮೋಸ ಮಾಡಿದ್ದಾರೆ. ಹಾಗಂತ ಇಲ್ಲಿ ಅವರು ನಿಮ್ಮ ಆತ್ಮವನ್ನು ಬಲಪಡಿಸಿದ್ದಾರೆ. ಅಂದರೆ ಏನೋ ಒಂದು ನೀವು ಆ ಒಂದು ವಿಚಾರದಿಂದ ಪ್ರೇರಣೆಗೊಂಡು ಉತ್ತಮವಾದ ಜೀವನವನ್ನು ಕಂಡುಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಛಲದಿಂದ ಅವ್ರಿಗಿಂತ ನಾನು ಏನಾದರೂ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿ ಅವರಿಗೆ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೂಡ ನೀವು ಅಂದ್ಕೊಂಡಿದ್ದೀರಾ. ಅಂದರೆ ಇದು ನಿಮ್ಮ ಆತ್ಮದ ಉದ್ದೇಶ. ಅವರಿಂದ ಒಂದು ಪಾಠ ಕಲಿತ ಮೇಲೆ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಹಾಯ ಆಗಿದೆ. ಹಾಗಾಗಿ ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ. ಹಿಂದೆ ಏನಾಗಿತ್ತೋ ಅದು ಒಳ್ಳೆಯದಕ್ಕೆ, ಈಗ ಏನಾಗ್ತಾ ಇದೆಯೋ ಅದು ಕೂಡ ಒಳ್ಳೆಯದು, ಮುಂದೆ ಏನಾಗುತ್ತೋ ಅದು ಕೂಡ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಭಗವಂತನಲ್ಲಿ ಶರಣಾದರೆ, ಗುರುವಿನಲ್ಲಿ ನಂಬಿಕೆ ಇಟ್ಟರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಮರೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅವರ ನೆನಪಲ್ಲಿ ನೀವು ಅಜರಾಮರವಾಗಿರ್ತೀರಾ. ಕೆಲವರ ಎನರ್ಜಿಯ ಪ್ರಕಾರ ನೀವು ಬೇರೆಯವರಿಂದ ಒಂದು ಪ್ರೀತಿಯನ್ನು ಹುಡುಕ್ತಾ ಇದ್ದೀರಲ್ಲ, ಒಂದು ನಂಬಿಕೆಯನ್ನು ಹುಡುಕ್ತಾ ಇರ್ತೀರಲ್ಲ, ಆ ಪ್ರೀತಿಯನ್ನು, ಆ ನಂಬಿಕೆಯನ್ನು ಮೊದಲು ನಿಮ್ಮೊಳಗೆ ನೀವು ಇಟ್ಕೊಳ್ಬೇಕು. ಆ ಪ್ರೀತಿ ನಿಮ್ಮ ಬಗ್ಗೆನೂ ಇರಬೇಕು, ಆ ನಂಬಿಕೆ ನಿಮ್ಮ ಬಗ್ಗೆನೂ ಇರಬೇಕು. ಆಗ ಅದನ್ನು ಇನ್ನೊಬ್ಬರಿಂದ ನೀವು ಪಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತೀರ. ಹಾಗಾಗಿ ಅಲ್ಲಿಯವರೆಗೂ ನಿಮಗೆ ಅದು ಕಾಡಾಟ ಕೊಡ್ತಾ ಇರುತ್ತೆ. ಅಂದರೆ ಅಂಥದ್ದೇ ನಿಮಗೆ ಸಿಗೋದಿಲ್ಲ. ಮೊದಲು ನಿಮ್ಮನ್ನು ನಂಬಿ, ನಿಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ಗೌರವಿಸಿ, ನಿಮ್ಮನ್ನು ನಂಬಿ ಆಗಲೇ ಅದು ಇನ್ನೊಬ್ಬರಿಂದಲೂ ಕೂಡ ನಿಮಗೆ ಸಿಗುತ್ತೆ. ಯಾಕಂದರೆ ಆತ್ಮದ ಮಟ್ಟದಲ್ಲಿ ನೀವು ಏನಾಗಿದ್ದೀರೋ ಅದೇ ರೀತಿಯ ಜನರನ್ನು ನೀವು ಆಕರ್ಷಣೆ ಮಾಡ್ತೀರ. ನೆನ್ಪು ಮಾಡ್ಕೊಳ್ಳಿ, ನೀವೇನಾಗಿದ್ರೋ ಅಂಥದ್ದೇ ಜನರು ನಿಮಗೆ ಆಕರ್ಷಣೆ ಆಗ್ತಾರೆ. ನೀವು ಮೋಸ ಮಾಡೋ ಜನರಾಗಿದ್ದೀರಾ, ಯಾರ ಬಗ್ಗೆನೂ ದ್ವೇಷ ಇಟ್ಕೊಂಡಿರಾ, ಇನ್ನೊಬ್ಬರು ಜೀವನವನ್ನು ಹಾಳು ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದೀರಾ, ಅದು ನಿಮ್ಮ ಎನರ್ಜಿ ಆಗಿರ್ಬೋದು, ನಿಮ್ಮ ಎದುರಿಗಿರೋರ ಎನರ್ಜಿ ಆಗಿರ್ಬೋದು. ಈ ರೀತಿಯಾಗಿ ಒಂದು ವಿಚಾರ ನಿಮ್ಮಲ್ಲಿ ಇದೆ ಅಂದರೆ ನೀವು ಅದನ್ನೇ ಆಕರ್ಷಣೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾರೆ. ಭಯದಲ್ಲಿದ್ದರೆ ಭಯದ ಸಂಬಂಧ ಬರುತ್ತೆ, ಆತ್ಮವಿಶ್ವಾಸದಲ್ಲಿದ್ದರೆ ಗೌರವದ ಸಂಬಂಧ ಬರುತ್ತೆ, ಕರುಣೆಯಲ್ಲಿದ್ದರೆ ದೈವಿಕ ಸಂಬಂಧ ಬರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಆದ್ದರಿಂದ ಇಂದು ನಿಮಗೆ ಗುರುವು ಹೇಳ್ತಾ ಇರುವ ಸಂದೇಶ, ಯಾರಿಗಾದರೂ ಸಹಾಯ ಮಾಡಿ, ಆದರೆ ನಿಮ್ಮ ಆತ್ಮವನ್ನು ಕಳೆದುಕೊಳ್ಬೇಡಿ, ನಿಮ್ಮ ಸ್ವಾಭಿಮಾನವನ್ನು ಕಳ್ಕೊಬೇಡಿ. ಅದರ ಉದ್ದೇಶ ಒಳಿತಿನಿಂದ ಕೂಡಿರಬೇಕು, ಸ್ವಾರ್ಥದಿಂದ ಕೂಡಿರಬಾರ್ದು. ಪ್ರೀತಿಸಿ, ಆದರೆ ನಿಮ್ಮ ಮೌಲ್ಯವನ್ನು ಮರಿಬೇಡಿ. ನಿಮ್ಮನ್ನು ಕೂಡ, ಅಂದರೆ ನಿಮ್ಮನ್ನು ತುಚ್ಛವಾಗಿ ಕಾಣೋರನ್ನು ಪ್ರೀತಿಸೋ ಅವಶ್ಯಕತೆ ಇಲ್ಲ, ಆ ಪ್ರೀತಿಯ ಅವಶ್ಯಕತೆಯೂ ನಿಮಗಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಸ್ವಾಭಿಮಾನದ ಮೇಲೆ, ನಿಮ್ಮ ಮೌಲ್ಯದ ಮೇಲೂ ಕೂಡ ಗಮನ ಇಡಿ. ಕ್ಷಮಿಸಿ, ಆದರೆ ನಿಮ್ಮ ಹೃದಯವನ್ನು ಮತ್ತೆ ನೋವಿಗೆ ಒಪ್ಪಿಸ್ಬೇಡಿ. ಅಂದರೆ ಯಾರಿಂದನೂ ನೋವು ಸಿಕ್ಕಿದೆ, ಅನ್ಯಾಯ ಸಿಕ್ಕಿದೆ, ಅಲ್ಲಿಂದ ಪಾಠ ಸಿಕ್ಕಿದೆ ಅಲ್ವಾ,
ಆದರೆ ಮತ್ತೆ ಮತ್ತೆ ನಿಮ್ಮ ಹೃದಯವನ್ನು ಆ ನೋವಿಗೆ ಕೊಡಬೇಡಿ ಅನ್ನೋ ರೀತಿಯಲ್ಲಿ, ಅನಿವಾರ್ಯವಾಗಿ ಒಪ್ಕೊಂಡು ಕೊಡಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಸಂಬಂಧಗಳನ್ನು ಹಿಡಿದಿಟ್ಟುಕೊಳ್ಳುವುದಕ್ಕಿಂತ ಆತ್ಮದ ಬೆಳವಣಿಗೆಯನ್ನು ಆರಿಸಿ, ಅಂದರೆ ಇದೇ ಆಗಬೇಕು, ಅದೇ ಆಗಬೇಕು, ಅವ್ರು ನಾನು ಹೇಳ್ದಂಗೆ ಇರಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋದಕ್ಕಿಂತ ನೀವು ನಿಮ್ಮ ಆತ್ಮದ ಬೆಳವಣಿಗೆಯ ಕಡೆ ಗಮನ ಹರಿಸಿ. ಅಂದರೆ ಆ ಸಂಬಂಧಗಳನ್ನು ಗೌರವಿಸಿ, ಪ್ರೀತಿಸಿ, ಕಾಳಜಿ ಮಾಡಿ, ಅವರಿಗೋಸ್ಕರ ಪ್ರಾರ್ಥಿಸಿ. ಖಂಡಿತ ಅದು ಅಂಥದ್ದೇ ಮಟ್ಟವನ್ನು ಅವ್ರ ಜೀವನದಲ್ಲಿ ಆಕರ್ಷಣೆ ಮಾಡಿಕೊಡುತ್ತೆ, ನಿಮಗೂ ಅಂಥದ್ದನ್ನೇ ಕೊಡುತ್ತೆ, ಆತ್ಮದ ಬೆಳವಣಿಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತದೆ. ಅದು ಬಿಟ್ಟು ಅದು ಹೀಗೆ ಇರಬೇಕು, ಹಾಗೆ ಇರಬೇಕು, ನಾನು ಅಂದ್ಕೊಂಡಂಗೆ ಆಗಿರಬೇಕು ಅನ್ನೋ ರೀತಿಯಲ್ಲಿ ಹಠದ ರೀತಿಯಲ್ಲಿ ಸಂಬಂಧವನ್ನು ಹಿಡಿದುಕೊಳ್ಳೋದಕ್ಕಿಂತ ಅದನ್ನು ಬೆಳವಣಿಗೆಯ ರೂಪದಲ್ಲಿ ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಣವನ್ನು ನೀವು ಎಷ್ಟು ಕೂಡಿಡ್ತೀನೋ ಅನ್ನೋ ರೀತಿಯಲ್ಲಿ, ನನಗೆ ಬೇಕಿದು ಮುಂದಿನ ಭವಿಷ್ಯಕ್ಕೆ ಅನ್ನೋ ರೀತಿಯಲ್ಲಿ ಕೂಡಿಡ್ತೀನಿ, ಜುಕ್ತನ ಮಾಡ್ತೀನಿ, ಇನ್ನೊಬ್ರಿಗೆ ಕೊಡೋದಿಲ್ಲ, ನಾನು ಅದನ್ನು ತಿನ್ನೋದಿಲ್ಲ, ಅದನ್ನು ಮುಂದೆ ಬೇಕು ಅಂತ ಇಡ್ತಾ ಇದ್ದರೆ ಹಣ ಫ್ಲೋ ಆಗಲ್ಲ, ಹರಿವು ಹೆಚ್ಚಾಗಲ್ಲ, ಅದಲ್ಲೇ ಸ್ಟ್ರಕ್ ಎನರ್ಜಿಯ ಫೀಲ್ ಆಗುತ್ತೆ. ಅದನ್ನು ನೀವು ತಿನ್ನೋಕ್ಕಾಗೋದಿಲ್ಲ, ನಿಮಗೆ ಯಾರಿಗೋಸ್ಕರ ಇಟ್ಟಿದ್ರೆ ಅವರು ಕೂಡ ತಿನ್ನೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವೊಂದು ಸರಿ ಅದು ಹಾಗೇ ಉಳಿದ್ಬಿಡುತ್ತೆ, ಯಾರಿಗೂ ಅದು ದಕ್ಕಬೇಕೋ ಅವರಿಗೋಗಿ ದಕ್ಕತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಹಣವನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿ, ಅತಿಯಾದ ವ್ಯರ್ಥ ಖರ್ಚು ಬೇಡ. ಹಾಗಂತ ಅದಕ್ಕೆ ಯಾರಿಗಾದರೂ ಸಹಾಯ ಬೇಕಾದಾಗ, ಇಲ್ಲ ನಿಮಗೆ ಅದರ ಅವಶ್ಯಕತೆ ಇದ್ದಾಗ, ಹಾಗೆ ನಿಮ್ಮ ಮಕ್ಕಳಿಗೆ ಅದರ ಸಂತೋಷ ಕೊಡಬೇಕು ಅನ್ನೋ ಸಂದರ್ಭ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳಿ. ಆದ ಒಂದು ಸಂತೋಷವನ್ನು ಕಿತ್ಕೊಂಡು, ನಿಮ್ಮ ಸಂತೋಷ ಆಗಿರ್ಬೋದು, ಮಕ್ಕಳ ಸಂತೋಷ ಆಗಿರ್ಬೋದು, ಯಾರದ್ದೋ ಒಂದು ಪರಿಸ್ಥಿತಿಯ ಒಂದು ಸಂತೋಷ ಆಗಿರ್ಬೋದು, ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಅದನ್ನು ನೀವು ಇಟ್ಕೊಂಡ್ರೆ ಅದು ಬ್ಲಾಕೇಜ್ ಎನರ್ಜಿಯಲ್ಲಿ ಹೋಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಫ್ಲೋ ಅಂದರೆ ಎಷ್ಟು ಒಂದು ಒಳ್ಳೆಯದನ್ನು ಹರಿದು ಬಿಡ್ತಿರೋ ಅದು ಅಷ್ಟೇ ಪ್ರಮಾಣದಲ್ಲಿ ಆಕರ್ಷಣೆ ಆಗ್ತಾ ಮರಳಿ ಸಿಗುತ್ತೆ, ಯಾವುದೋ ಒಂದು ರೂಪದಲ್ಲಿ ನೆಮ್ಮದಿ, ಸಂತೋಷ. ಹಾಗಂತ ಕೆಲವರು ನಿಮಗೆ ಹಣ ಇಸ್ಕೊಂಡು ಮೋಸ ಮಾಡಿದರೆ, ಕಾಡಾಟ ಕೊಡ್ತಿದ್ರೆ, ತುಂಬ ಬೇಗನೆ ನಿಮಗೆ ಅದು ಮರಳಿ ಕೊಟ್ಟಿಲ್ಲ ಅಂದರೆ ಅದು ನಿಮ್ಮದೇ ಆದ ಒಂದು ಕರ್ಮದ ಎನರ್ಜಿ ಆಗಿರುತ್ತೆ. ಹಾಗಾಗಿ ಆ ಒಂದು ಪಾಠವನ್ನು ಅಲ್ಲಿ ಕಲಿಸ್ತಿದೆ ಅಷ್ಟೇ. ಹಾಗಂತ ಅದು ಬರೋದೇ ಇಲ್ಲ ಅಂತಲ್ಲ, ಒಂದು ಪ್ರೇ ಮಾಡಿ, ಪ್ರಾರ್ಥನೆ ಮಾಡಿ, ಖಂಡಿತ ಅದು ಮರಳಿ ಬರುತ್ತೆ. ನಿಮ್ಮದೇ ಆಗಿದ್ದೇನಿದೆಯೋ ಅದು 1 ರೂಪಾಯಿನೇ ಆಗಲಿ ಭಗವಂತ ನಿಮಗೆ ಕೊಡಿಸ್ತಾರೆ, ನಿಮ್ದಲ್ಲದ್ದು 10 ರೂಪಾಯಿ ಆಗಲಿ ಖಂಡಿತ ಅದು ನಿಮಗೆ ಸಿಗೋಲ್ಲ. ಖಂಡಿತ ಅದರ ಬಗ್ಗೆ ವಿಶ್ವಾಸ ಇಟ್ಕೊಳ್ಳೇಬೇಕು, ವಾಸ್ತವ ಪ್ರಸ್ತುತ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವು ವಾಸ್ತವ ಸ್ಥಿತಿಯನ್ನು ಇಲ್ಲಿ ಗುರುವು ನಿಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಕೆಲವು ಜನರು ನಿಮ್ಮ ಜೊತೆ ಜೀವನ ಪೂರ್ತಿ ಇರೋದಕ್ಕೆ ಬರೋದಿಲ್ಲ, ಕೆಲವರು ನಿಮ್ಮ ಆತ್ಮವನ್ನು ಎಚ್ಚರಗೊಳಿಸಿ ಹೋಗೋದಕ್ಕೆ ಬಂದಿರ್ತಾರೆ. ಅಂದರೆ ಏನೋ ಒಂದು ನಿಮ್ಮ ಜವಾಬ್ದಾರಿಯನ್ನು, ನಿಮ್ಮ ಕರ್ತವ್ಯವನ್ನು ನೆನಪಿಸಿ ಹೋಗಿ, ಅಂದರೆ ಅದರ ಛಲದ ಮೂಲಕ ನೀವು ಅದನ್ನು ಪಡ್ಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ದಾರಿ ಮಾಡಿಕೊಡ್ತಾರೆ. ಹಾಗಾಗಿ ಯಾರೋ ಬಂದರು, ಯಾರೋ ಹೋದರು ಅನ್ನೋ ರೀತಿಯಲ್ಲಿ ದುಃಖದಲ್ಲಿ ಕೂರೋದಕ್ಕಿಂತ ಜೀವನದಲ್ಲಿ ನೀವು ಮುಂದೆ ಹೋಗಲೇಬೇಕು, ನಿಲ್ಲಬಾರ್ದು. ಮತ್ತು ಕೊನೆಗೆ ನೀವು ಇತರರಿಗೆ ಕೊಡ್ತಾ ಇರುವ ಪ್ರೀತಿ ಆಗಿರ್ಬೋದು, ಗೌರವ ಆಗಿರ್ಬೋದು, ಕರುಣೆ ಆಗಿರ್ಬೋದು, ಹಾಗೆ ನಿಮಗೆ ನೀವೇ ಕೊಟ್ಕೊಳ್ತಾ ಇರುವ ಗೌರವ, ಪ್ರೀತಿ, ನಂಬಿಕೆ, ಕರುಣೆ ಆಗಿರ್ಬೋದು, ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ನಿಮ್ಮನ್ನು ಕೂಡ ನೀವು ಕರುಣೆ, ದಯೆ, ಪ್ರೇಮದಿಂದ ನೋಡಲೇಬೇಕು, ಗೌರವದಿಂದ ನೋಡಲೇಬೇಕು. ನಿಮ್ಮ ವ್ಯಕ್ತಿತ್ವವನ್ನು ಕಡೆಗಣಿಸ್ಕೊಳ್ಬಾರ್ದು. ನನ್ನ ಜೀವನ ಇಷ್ಟೇ, ನಾನು ಹೀಗೆ ಅನ್ನೋ ರೀತಿಯಲ್ಲಿ ದುರ್ಬಲತೆಯ ಖಿನ್ನತೆಗೆ ನಿಮ್ಮನ್ನು ಜಾರಿಸಬಾರ್ದು. ಆ ಶಕ್ತಿ ವಿಶ್ವದಲ್ಲಿ ಉಳಿಯುತ್ತೆ, ಈ ಬ್ರಹ್ಮಾಂಡದಲ್ಲಿ, ಈ ಪ್ರಕೃತಿಯಲ್ಲಿ ನಿಮ್ಮ ಸುತ್ತಮುತ್ತ ಒಂದು ಎನರ್ಜಿಯಾಗಿ, ಶಕ್ತಿಯಾಗಿ ಉಳಿದ್ಬಿಡುತ್ತೆ. ಹಾಗಾಗಿ ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ. ನೀವೇನು ಕೆಟ್ಟದ್ದು ಕೊಡ್ತೀರೋ ಅದು ನಿಮ್ಮ ಸುತ್ತಮುತ್ತ ಒಂದು ಶಕ್ತಿಯಾಗಿ ನಿಮ್ಮ ಮೇಲೆ ಒಂದು ನೆರಳಿನಂತೆ ಪ್ರಭಾವ ಬೀರ್ತಾ ಇದೆ. ನೀವು ಏನು ಒಂದು ಒಳ್ಳೆಯದನ್ನು ಕೊಡ್ತಾ ಇದ್ದೀರಾ, ನಿಮಗೋಸ್ಕರ ಆಗಿರ್ಬೋದು, ಬೇರೆಯವರಿಗೋಸ್ಕರ ಆಗಿರ್ಬೋದು, ಒಂದು ಒಳ್ಳೆಯದನ್ನು ಕೊಡ್ತಾ ಇದ್ದರೆ ಅದು ಕೂಡ ಶಕ್ತಿಯಾಗಿ ನಿಮ್ಮ ಸುತ್ತ ಪ್ರವಹಿಸ್ತಾ ಇದೆ. ಒಂದು ಔರಾದ ರೂಪದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಆತ್ಮಗಳ ರೂಪದಲ್ಲಿ ಅದು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾವುದೂ ಕೂಡ ಬಿಟ್ಟು ಹೋಗೋದಿಲ್ಲ. ನೀವು ಒಳ್ಳೇದು ಕೊಟ್ಟರು ಅಷ್ಟೇ, ಕೆಟ್ಟದ್ದು ಕೊಟ್ಟರು ಅಷ್ಟೇ ಅರ್ಥ ಮಾಡಿಸ್ತಾ ಇದ್ದಾರೆ ಗುರುವು. ಇಲ್ಲಿ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಯಾಕೆ ನಮ್ಮ ಜೀವನದಲ್ಲಿ ನನಗೆ ಈ ರೀತಿ ಸಮಸ್ಯೆ ಬಂತು, ಯಾಕೆ ಈ ರೀತಿ ಗಂಡ ಸಿಕ್ಕರು, ಯಾವ ರೀತಿ ಹೆಂಡತಿ ಸಿಕ್ಕರು, ಮಕ್ಕಳು ಯಾಕೆ ಸಿಕ್ಕರು, ಯಾಕೆ ಈ ರೀತಿ ಅತ್ತೆ ಮಾವ ಸಿಕ್ಕರು, ಯಾಕೆ ಈ ರೀತಿ ಸೊಸೆ ಸಿಕ್ಕರು, ಅನೇಕ ರೀತಿಯ ನಿಮ್ಮ ಪ್ರಶ್ನೆಗಳಿಗೆ ಕಾರಣ, ಉತ್ತರ ಭಗವಂತ ಅಲ್ಲ. ಶಿಕ್ಷೆ ಕೊಡ್ತಾ ಇರೋದು ನಿಮ್ಮದೇ ಆದ ಕರ್ಮಗಳು. ಆದರೆ ಇಲ್ಲಿ ಭಗವಂತನ ಗುರುವಿನ ಶಕ್ತಿ ಈ ಜಗತ್ತಲ್ಲಿ ಇದೆ. ಅಂದರೆ ನಿಮ್ಮ ಈ ಎಲ್ಲ ರೀತಿಯ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡೋದು ಅವರೇ ಆಗಿದ್ದಾರೆ. ಹಾಗಾಗಿ ಅವರ ಶರಣದಲ್ಲಿ ಹೋದರೆ ನಿಮಗೆ ಆಧ್ಯಾತ್ಮಿಕತೆ ಹೆಚ್ಚಾಗುತ್ತೆ ಆ ವಿಚಾರದಲ್ಲಿ. ಆಗ ನೀವು ಅದರಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ ಹಾಗೆ, ಗುರುವಿನ ಉಪದೇಶಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ ಹಾಗೆ ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ ಉತ್ಪತ್ತಿಯಾಗುತ್ತೆ. ಇದರಿಂದ ನೀವು ಅವುಗಳಲ್ಲಿ, ನಿಮ್ಮ ಜೀವನದಲ್ಲಿ ಅವುಗಳನ್ನು ನೀವು ತೊಡಗಿಸಿಕೊಂಡ ನಂತರ ನಿಮ್ಮಲ್ಲಿ ಆ ರೀತಿಯ ಒಂದು ವಿಚಾರಕ್ಕೆ ತಕ್ಕ ಹಾಗೆ ಆಕರ್ಷಣೆ ಹೆಚ್ಚಾಗುತ್ತೆ. ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಪಾಠಗಳು ಕೂಡ ಖಂಡಿತ ಸಿಗುತ್ತೆ. ನೀವು ಹೇಳ್ಬೋದು, ಭಗವಂತನನ್ನು ಪೂಜಿಸ್ತೀನಿ, ಆರಾಧಿಸ್ತೀನಿ, ಆದರೂ ಕೂಡ ನನಗೆ ಈ ರೀತಿ ಮೋಸ ಆಯಿತು, ನೋವು ಸಿಗ್ತಾ ಇದೆ, ಹಿಂಸೆ ಆಗ್ತಾ ಇದೆ ಅಂದರೆ ಖಂಡಿತ ಅದು ನಿಮ್ಮದೇ ಆದ ಕರ್ಮದ ಫಲ. ಆದರೆ ಅದನ್ನು ಕಳ್ಕೊಳ್ಳೋಕ್ಕೆ ಖಂಡಿತ ನಿಮ್ಮ ಉಪದೇಶಗಳ ಮೂಲಕ ನೀವೇನು ನಿಮ್ಮನ್ನು ತಿದ್ಕೊಂಡಿದ್ದೀರೋ ಅದರ ಆಧಾರದ ಮೇಲೆ ಟ್ರೀಟ್ಮೆಂಟ್ ನಡೀತಾ ಇದೆ.
ಖಂಡಿತ ನಿಮಗೆ ಒಳಗಿಂದ ಒಳಗೆ ಗುರುವು ಸಹಾಯ ಮಾಡ್ತಾ ಇದ್ದಾರೆ. ನಿಮಗೆ ಅದು ಮೇಲ್ಮುಖವಾಗಿ ಕಾಣಿಸ್ತಾ ಇಲ್ಲ. ಖಂಡಿತ ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಗುರುವು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾರ್ಮಿಕ್ ರಿಲೇಷನ್ಶಿಪ್ ಅಂದರೆ ಯಾವಾಗಲೂ ಶಿಕ್ಷೆ ಅಂತ ಹೇಳಿ ಬರೋದಿಲ್ಲ. ಅದು ನಿಮ್ಮ ಆತ್ಮದ ಒಂದು ಬಾಕಿ ಉಳಿದ ಪಾಠವನ್ನು ನಿಮಗೆ ಕಲಿಸ್ಲಿಕ್ಕೆ ಬಂದಿರುತ್ತೆ. ಕೆಲವು ಸಂಬಂಧಗಳು ನಿಮ್ಮ ಬದುಕಿಗೆ ಬರ್ತವೆ, ಯಾಕಂದರೆ ಆತ್ಮದ ಮಟ್ಟದಲ್ಲಿ ಇನ್ನೂ ಕೆಲವು ಭಾವನೆಗಳು ಅಪೂರ್ಣವಾಗಿರ್ತವೆ. ಅಪೂರ್ಣ ಪ್ರೀತಿ, ಹೇಳದ ನೋವು, ಕ್ಷಮಿಸದ ಕೋಪ, ಮಾಡದ ಕರುಣೆ ಅಥವಾ ಕೊಟ್ಟ ನೋವಿನ ಪ್ರತಿಫಲ. ಆದ್ದರಿಂದ ಕೆಲವೊಮ್ಮೆ ನೀವು ಯಾರನ್ನಾದರೂ ತುಂಬ ಪ್ರೀತಿಸ್ತೀವಿ ಅಂದರೆ ಅವರಿಂದ ನಿಮಗೆ ಹೆಚ್ಚೇ ನೋವು ಅನುಭವಿಸುವಂಥ ಕ್ಷಣ ಸಿಕ್ಕಿರುತ್ತೆ. ಇದು ಹಲವರ ಆಧ್ಯಾತ್ಮಿಕ ಪರಂಪರೆಗಳ ಪ್ರಕಾರ ಕಾರ್ಮಿಕ್ ಎನರ್ಜಿ ಕ್ಲೀನಿಂಗ್ ಎನ್ನಲಾಗುತ್ತೆ. ಆದರೆ ಟ್ಯಾರೋ ಮತ್ತು ಸ್ಪಿರಿಚುವಲ್ ಎನರ್ಜಿ ಹೇಳುವ ದೊಡ್ಡ ಸತ್ಯ ಏನು ಗೊತ್ತಾ? ಕರ್ಮವನ್ನು ಭಯದಿಂದ ಅಲ್ಲ, ಜಾಗೃತಿಯಿಂದ ಕರಗಿಸ್ಬೋದು. ಅಂದರೆ ನೀವು ಅದನ್ನು ತಿದ್ದುಕೊಂಡಾಗ ಖಂಡಿತವಾಗಿಯೂ ಆ ಕರ್ಮವನ್ನು ನೀವು ತೀರಿಸ್ಕೊಳ್ಬೋದು. ಭಯ, ಆತಂಕ ಪಡೋದು ಬೇಡ. ಇಲ್ಲ ಅದನ್ನೇ ಉದ್ದೇಶಪೂರ್ವಕವಾಗಿ ನೋಡೋದು ಬೇಡ. ಯಾವುದೇ ಕಾರ್ಮಿಕ ಬಂಧನ ಶಾಶ್ವತ ಶಿಕ್ಷೆ ಅಲ್ಲ. ಆತ್ಮ ಪಾಠ ಕಲಿತ ಕ್ಷಣದಿಂದ ಆ ಬಂಧನದಿಂದ ತೀವ್ರತೆ ಕಡಿಮೆ ಆಗಲು ಶುರುವಾಗುತ್ತೆ. ಅಂದರೆ ನೀವು ಅಲ್ಲಿಂದ ಒಂದು ಪಾಠ ಕಲಿತ ತಕ್ಷಣ, ಒಂದು ಕ್ಷಮೆಯಾಚಿಸಿ ಆ ಎನರ್ಜಿಯನ್ನು ರಿಮೂವ್ ಮಾಡಿದ ತಕ್ಷಣ ಖಂಡಿತ ಆ ಒಂದು ಬಂಧನದ ತೀವ್ರತೆ ಕಡಿಮೆ ಆಗುತ್ತೆ. ಹೇಳ್ತಾರಲ್ವ, ಗಂಡ ತುಂಬ ಹಿಂದೆ ಅತ್ತೆ ಮಾವನ ಮಾತು ಕಟ್ಕೊಂಡು ತುಂಬ ಹಿಂಸೆ ಮಾಡ್ತಾಯಿದ್ರು. ಈಗ ಒಂದು 20 ವರ್ಷ ಆಯಿತು, ಅದನ್ನೆಲ್ಲ ಬಿಟ್ಟೀಗ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ತಾರೆ. ಅಂದರೆ ಅದಕ್ಕೆ ಅವ್ರ ಕಾರಣ ಅನ್ನೋದಕ್ಕಿಂತ ನೀವೇ ಕಾರಣ. ತಾಳ್ಮೆಯಿಂದ ಅದನ್ನು ಸಹಿಸ್ಕೊಂಡ್ರಿ. ಅವ್ರು ಏನೇ ಮಾಡಿದರೂ ಕೂಡ ಒಳ್ಳೆಯದನ್ನೇ ಬಯಸಿದ್ರಿ, ಒಳ್ಳೆಯದೇ ಆಗುತ್ತೆ ಅನ್ನೋ ನಂಬಿಕೆ ಇಟ್ರಿ. ನೀವು ಕೂಡ ದಯೆ, ಕರುಣೆ, ಪ್ರೇಮವನ್ನು ಬಿತ್ತುತ್ತಾ ಹೋದ್ರಿ. ಬೇರೆಯವರಿಗೆ ಸಹಾಯ ಮಾಡಿದ್ರಿ, ದಾನ ಧರ್ಮ ಮಾಡಿದ್ರಿ, ಹಸಿದವರಿಗೆ ಊಟ ಕೊಟ್ರಿ, ಭಗವಂತನ ಸೇವೆ ಮಾಡಿದ್ರಿ. ಇದರಿಂದ ಆ ಗುರುವು, ಆ ಭಗವಂತ ನಿಮಗೆ ಅದನ್ನು ಕಳ್ಕೊಳ್ಳೋಕ್ಕೆ, ನಿಮ್ಮನ್ನು ಒಂದು ಆಧ್ಯಾತ್ಮಿಕ ಮಾರ್ಗದತ್ತ ಒಯ್ದರು, ಅದನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡಿದರು. ಅದನ್ನು ನೀವು ಇದೇ ಜನ್ಮದಲ್ಲಿ ಕಳ್ಕೊಂಡ್ಬಿಟ್ರಿ. 20 ವರ್ಷ ಗಂಡನಿಂದ ನೋವು ಅನುಭವಿಸಿದ್ರಿ. ಈಗ ನೆಮ್ಮದಿಯಾಗಿ ಅವರಷ್ಟು ನನ್ನನ್ನು ಪ್ರೀತಿಸೋರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡು ಜೀವಿಸ್ತಾ ಇದ್ದಾರೆ. ಈ ರೀತಿ ಪರಿವರ್ತನೆ ಸಿಗುತ್ತೆ. ಇದು ನೀವು ಬೇರೆ ಬೇರೆ ಸಂಬಂಧಗಳಿಗೂ ಕೂಡ ತಗೊಳ್ಬೋದು. ಮತ್ತು ಇದು ಎಲ್ಲರಿಗೂ ಸಿಗೋದಿಲ್ಲ. ಕೆಲವರಿಗೆ ಆ ಸಂಬಂಧದಿಂದ ಹೊರಗೆ ಬಂದುಬಿಡ್ತೀರ, ಅದು ಆಗೋದೇ ಇಲ್ಲ, ಅವರು ತುಂಬ ಕೆಟ್ಟವರು, ತುಂಬ ಒಂದು ಕೆಟ್ಟ ವರ್ತನೆ ಮಾಡ್ತಾರೆ, ಆಗೋದೇ ಇಲ್ಲ ನನಗೆ ಅವ್ರ ಜೊತೆ ಇರಲಿಕ್ಕೆ, ಜೀವನ ಮಾಡಲಿಕ್ಕೆ ಅನ್ನೋ ರೀತಿಯಲ್ಲಿ ನೀವು ಹೊರಗೆ ಬಂದಿದ್ದೀರಾ ಅಂದರೆ ಅವರ ಋಣ ಅಷ್ಟೇ. ಅವ್ರು ಏನು ಅವರಿಂದ ನೀವು ಅನುಭವಿಸ್ಬೇಕಾಗಿದ್ದರೆ, ನೀವು ಕೊಟ್ಟ ಒಂದು ಶಿಕ್ಷೆಗೆ ಏನು ಅವ್ರಿಗೆ ಮಾಡಿರ್ತೀರೋ ಅದರ ಪ್ರಮಾಣ ಅಷ್ಟೇ ಇರುತ್ತೆ. ಅದನ್ನು ಅವರು ಇಲ್ಲಿ ಆ ಋಣದ ಮೂಲಕ ತೀರಿಸ್ಕೊಳ್ಳೋಕೆ ಬಂದಿರ್ತಾರೆ, ಅದನ್ನು ತೀರಿಸ್ಕೊಳ್ತಾ ಇರ್ತಾರೆ. ನೀವು ಆ ಎನರ್ಜಿಯಿಂದ ನನಗೆ ಬೇಡವೇ ಬೇಡ ಅನ್ನೋ ರೀತಿಯಲ್ಲಿ ಆ ಋಣವನ್ನು ಕಳ್ಕೊಂಡು ಅಲ್ಲಿಂದ ಹೊರಗೆ ಬಂದು ಒಂದು ಒಳ್ಳೆಯ ಉದ್ದೇಶದಿಂದ ಮತ್ತೊಂದು ಆಯ್ಕೆ ಮಾಡ್ಕೊಳ್ತಿರೋ, ಅಲ್ಲಿ ನಿಮಗೆ ಒಳ್ಳೆಯದು ಸಿಗ್ಬೋದು ಮತ್ತು ಅದು ಕಂಟಿನ್ಯೂ ಆಗ್ಬೋದು. ಅವರು ಏನಾದರೂ ನಿಮ್ಮ ಜೀವನಕ್ಕೆ, ಅವರಿಗೇನಾದರೂ ನೀವು ಹಿಂದೆ ಏನಾದರೂ ನೋವು ಕೊಟ್ಟಿದ್ರೋ ಇಲ್ಲ ಒಳ್ಳೇದು ಮಾಡಿದ್ರು, ಅದರ ಆಧಾರದ ಮೇಲೆ ಆ ಜೀವನ ಮುಂದುವರಿಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ಪ್ರಸ್ತುತ ಎನರ್ಜಿಯ ಪ್ರಕಾರ ಬ್ಲೆಸ್ಸಿಂಗ್ ಮಾರ್ಗಗಳು ಅಥವಾ ಆತ್ಮಶುದ್ಧಿಯ ಮಾರ್ಗಗಳು ಕೂಡ ಇವೆ. ಅವು ಸಂಬಂಧಗಳ ನೋವನ್ನು ಹಗುರ ಮಾಡ್ತವೆ, ಇಲ್ಲ ಅಂತ ಏನಿಲ್ಲ. ಇಲ್ಲಿ ಅಸಾಧ್ಯ ಅನ್ನೋದು ಏನಿಲ್ಲ, ಅಸಂಭವ ಅನ್ನೋದು ಏನಿಲ್ಲ. ಖಂಡಿತ ಅದನ್ನು ನೀವು ಪಡ್ಕೊಳ್ಬೋದು, ಮಾಡ್ಕೊಳ್ಬೋದು. ಅಂದರೆ ಅಂಥದ್ದೇ ಒಂದು ಆತ್ಮಶುದ್ಧಿಯ ಮಾರ್ಗಗಳು ಕೂಡ ನಿಮಗೆ, ನೀವು ಭಗವಂತನ ದಯೆಯಲ್ಲಿ ಅಂದರೆ ಅವರ ಶರಣದಲ್ಲಿ ಹೋದಾಗ ಖಂಡಿತ ಸಿಗುತ್ತೆ. ಹಾಗಾಗಿ ನಿಮಗೆ ಏನೂ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂದಾಗಲೇ ನೀವು ಪೂರ್ಣವಾದ ನಂಬಿಕೆ ಇಟ್ಟು ಗುರುವಿನಲ್ಲಿ ಶರಣಾಗಬೇಕು. ಆ ಸಂಬಂಧಗಳ ನೋವಾಗಿರ್ಬೋದು, ಇನ್ಯಾವುದೇ ರೀತಿ ನೋವು ನಿಮಗೆ ಕಾಡ್ತಾ ಇದೆ ಅಂದರೆ ಅದನ್ನು ಕಳ್ಕೊಳ್ಳೋಕ್ಕೆ, ಹಗುರ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಅದರಲ್ಲಿ ಮೊದಲನೇದು ಕ್ಷಮೆ. ಅತ್ಯಂತ ದೊಡ್ಡ ಕಾರ್ಮಿಕ ಪರಿಹಾರ. ಅಂದರೆ ಯಾರಾದರೂ ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಅಂದರೆ ಅವರನ್ನೇ, ಆ ವಿಚಾರವನ್ನೇ ಹಿಡ್ಕೊಂಡು ಮನಸ್ಸಲ್ಲಿ ಕೋಪ ಇಟ್ಕೊಂಡ್ರೆ, ಅಸೂಯೆ ಇಟ್ಕೊಂಡ್ರೆ, ದ್ವೇಷ ಇಟ್ಕೊಂಡ್ರೆ ಆ ಎನರ್ಜಿ ಆತ್ಮಕ್ಕೆ ಒಂದು ಕಟ್ಟಿ ಹಾಕಿದ ರೀತಿಯಲ್ಲಿ ಅನುಭವ ಕೊಡುತ್ತೆ. ಅದನ್ನೇ ನೀವು ಕ್ಷಮೆ ಅಂದರೆ ತಪ್ಪನ್ನು ಒಪ್ಪಿಕೊಳ್ಳೋದು ಅಲ್ಲ, ಅದು ನಿಮ್ಮ ಆತ್ಮವನ್ನು ನೋವಿನಿಂದ ಬಿಡುಗಡೆ ಮಾಡೋದು ಅಂತ ಹೇಳಿ ನೀವು ಅರ್ಥ ಮಾಡಿಕೊಂಡು ಆ ವಿಚಾರವನ್ನು, ಅವರೇನೋ ನಿಮಗೆ ನೋವು ಕೊಟ್ಟಿದ್ದಾರೆ, ಅದು ಗಂಡ ಹೆಂಡತಿ ಯಾವುದೇ ರೀತಿ ಅತ್ತೆ ಮಾವ ಸಂಬಂಧ ಆಗಿರ್ಬೋದು, ಅದೇನಿತ್ತೋ ನಾನೇನು ಕೊಟ್ಟಿದ್ದೋ ಆ ರೀತಿಯಲ್ಲಿ ಅವರಿಷ್ಟು ದಿನ ನನಗೆ ನೋವು ಕೊಟ್ಟಿದ್ದಾರೆ, ಅದನ್ನು ಅನುಭವಿಸಿದ್ದೀನಿ, ಅವರನ್ನು ನಾನು ಕ್ಷಮಿಸ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಆ ಎನರ್ಜಿಯನ್ನೇ ಕ್ಷಮಿಸಿ ರಿಮೂವ್ ಮಾಡಿಬಿಡ್ಬೇಕು. ಆ ವಿಚಾರವನ್ನೇ ದ್ವೇಷದ ರೂಪದಲ್ಲಿ ಇಟ್ಕೊಂಡು ಮುಂದುವರಿಬಾರ್ದು. ಮತ್ತೆ ಅವರಿಗೆ ತುಂಬ ತೀವ್ರವಾಗಿ ವಯಸ್ಸಾದ ಕಾಲದಲ್ಲಿ ನಮ್ಮ ಅತ್ತೆ ಮಾವ ನನಗೆ ತುಂಬ ಸ್ಟ್ರಾಂಗ್ ಇದ್ದರು, ಆವಾಗ ನನ್ನ ಮದುವೆ ಆಗಿ ಬಂದಾಗ ತುಂಬ ನನಗೆ ಹಿಂಸೆ ಮಾಡಿದ್ದಾರೆ, ಈಗ ವಯಸ್ಸಾಗಿದೆ, ಅವ್ರಿಗೆ ನಾನು ತುಚ್ಛವಾಗಿ ಕಾಣಬೇಕು ಅನ್ನೋ ರೀತಿಯಲ್ಲಿ ಅವರನ್ನು ನೋಡ್ಕೊಳ್ಳದೆ ಇರೋದು, ಅವರಿಗೆ ನೋವು ಕೊಡೋದು, ಈ ರೀತಿ ಮಾಡಿದಾಗ ಮತ್ತೇನಾಗತ್ತೆ ಅವರು ನೀವು ಕೊಟ್ಟಿದ್ದ ಉದ್ದೇಶವಾಗಿ ಅತ್ತೆ ಮಾವ ಆಗಿ ಬಂದಿದ್ರು, ಆ ಸೇಡನ್ನು ತೀರಿಸ್ಕೊಂಡಿದ್ದಾರೆ. ಮತ್ತೆ ನೀವು ಅವರಿಗೆ ಅದನ್ನೇ ಕೊಟ್ಟರೆ ಮತ್ತೆ ಅವರು ಅದೇ ಆತ್ಮ ಒಂದು ನಿಮ್ಮನ್ನು ಮತ್ತೆ ಬರ್ತಾರೆ ಅಂತ ಹೇಳಿ ಮುಂದಿನ ಜನ್ಮದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸೋದು. ಅದು ಮಕ್ಕಳಾಗೋ ಗಂಡ ಆಗೋ ಯಾರ್ದೋ ರೂಪದಲ್ಲಿ ಮತ್ತೆ ಬರ್ತಾರೆ. ಹಾಗಾಗಿ ಆ ಕ್ಷಮೆ ಕೊಟ್ಟು ಆ ಎನರ್ಜಿನ ರಿಮೂವ್ ಮಾಡಬೇಕು. ಯಾವುದನ್ನೂ ದ್ವೇಷವಾಗಿ ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತಲೇ ಬಾಬಾ ಹೇಳೋದು. ಅವರ ಸರಳ ಉಪದೇಶಗಳು ತುಂಬ ಅತ್ಯಂತ ಸರಳ ಜನರಿಗೂ ಕೂಡ ಅರ್ಥ ಆಗುತ್ತೆ. ಮಂತ್ರದಿಂದಲ್ಲ, ಅನೇಕ ರೀತಿಯ ಸಮಸ್ಯೆಗಳಿಗೆ ಯಜ್ಞ ಹೋಮಗಳನ್ನೇ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಲ್ಲ. ನಿಮ್ಮಲ್ಲಿ
ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು, ಕರುಣೆಯ ಭಾವವನ್ನು ಉತ್ಪತ್ತಿ ಮಾಡಿಕೊಂಡು ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ನೀವು ನಡೆದ್ರೆ ಖಂಡಿತವಾಗಿ ಎಂಥದೇ ಸಮಸ್ಯೆ ಇರಲಿ, ಎಂಥದೇ ಪಾಪ ಇರಲಿ, ಅದು ಕರಗುತ್ತೆ. ಅದನ್ನು ಕರಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ನಾನು ಅದನ್ನು ತಗೊಳ್ತೀನಿ, ಆ ಭಾರವನ್ನು. ನಿಶ್ಚಿಂತೆಯಿಂದ ನೀವು ಒಳ್ಳೆಯ ಉದ್ದೇಶದ ಕರ್ಮಗಳ ಕಡೆ ನನ್ನ ಉಪದೇಶಗಳಂತೆ ನಡ್ಕೊಂಡು ಹೋದರೆ ನಾನು ಆ ಕರ್ಮದ ಭಾರವನ್ನು ಸ್ವೀಕರಿಸ್ತೀನಿ ಅಂತಲೂ ಕೂಡ ಮಾತು ಕೊಟ್ಟಿದ್ದಾರೆ. ನಿಮ್ಮ ನಂಬಿಕೆಗೆ ಅದರ ಅನುಭವ ನಿಮಗೆ ಆಗ್ತಾ ಹೋಗುತ್ತೆ ಅವರ ಶರಣದಲ್ಲಿ ಹೋದಷ್ಟು ಮಟ್ಟಿಗೆ. ಅಂದರೆ ನಿಮ್ಮ ನೋವನ್ನು, ನಿಮ್ಮ ಮನಸ್ಸಲ್ಲಿರುವ ಒಂದು ವಿಚಾರವನ್ನು ನಾನು ಆ ಭಗವಂತನಿಗೆ, ಆ ಗುರುವಿಗೆ ಸಮರ್ಪಿಸ್ತಾ ಇದ್ದೀನಿ, ನನ್ನ ಆತ್ಮವನ್ನು ಮುಕ್ತಗೊಳಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಳ್ಬೇಕು. ಇದು ಕಾರ್ಮಿಕ್ ಚಕ್ರವನ್ನು ನಿಧಾನವಾಗಿ ದುರ್ಬಲಗೊಳಿಸ್ತದೆ. ಅಂದರೆ ಒಂದು ಏನು ನೆಗೆಟಿವ್ ಎನರ್ಜಿಯ ಒಂದು ಕೆಟ್ಟ ಕರ್ಮ ಇರುತ್ತಲ್ಲ ಅದನ್ನು ದುರ್ಬಲಗೊಳಿಸ್ತಾ ಹೋಗುತ್ತೆ. ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಜಾಸ್ತಿ ಆಗುತ್ತಾ ಹೋಗ್ತದೆ. ಅಂದರೆ ಸೇವೆ ಮತ್ತು ದಾನ ಅನ್ನೋ ಒಂದು ವಿಚಾರ ಯಾವ ರೀತಿ ಅಂದರೆ, ನೀವು ಯಾರಿಗಾದರೂ ನಿಸ್ವಾರ್ಥ ಸಹಾಯ ಮಾಡಿದಾಗ, ಸ್ವಾರ್ಥ ಇಲ್ಲದೆ, ಯಾರಿಗೋ ಏನೋ ಕೇಳಿದ್ರಪ್ಪ ಮದುವೆಗೆ ಬಂದು ಒಂದು 5,000 ಕೊಡಿ, ಮತ್ತೆ ನನಗೆ ವಾಪಸ್ ಕೊಡಬೇಕು, ಹಾಗೆ ಹೀಗೆ ಅಂತೇಳಿ ಸ್ವಾರ್ಥದ ಆಲೋಚನೆ ಮಾಡಿದೆ. ಈ ಸಮಯದ ಒಂದು ಎನರ್ಜಿನ ನೋಡಿ, ಅವ್ರಿಗೆ ಮದುವೆಗೆ ಅವಶ್ಯಕತೆ ಇದೆ, ಮಗುವಿನ ಓದಿಗೆ ಅವಶ್ಯಕತೆ ಇದೆ, ಈಗ ಕೊಟ್ಬಿಡೋಣ, ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ಒಂದು ಶುದ್ಧವಾದ ಭಾವದಿಂದ ಕೊಟ್ಟಾಗ ಅದೇ ರೀತಿ ಅದು ಆಕರ್ಷಣೆ ಆಗುತ್ತೆ. ನೀವೇನಾದರೂ ಮನಸ್ಸಲ್ಲಿ ಸಂದೇಹ ಇಟ್ಕೊಂಡು ಅವ್ರು ಕೊಡ್ತಾರೋ ಇಲ್ಲೋ, ಹಾಗೆ ಹೀಗೆ ಅಂತೇಳಿ ಯೋಚನೆ ಮಾಡಿ ಆ ಎನರ್ಜಿಯೊಂದಿಗೆ ಹಣ ಕೊಟ್ಟಾಗ ಅದೇ ರೀತಿ ಕಾಡಡ್ಯಗಳು, ಅದೇ ರೀತಿ ಬ್ಲಾಕೇಜ್ಗಳು ಅಲ್ಲಿ ಉಂಟಾಗ್ತವೆ. ಹಾಗಾಗಿ ನಿಮಗೆ ಸೇವೆ ಮಾಡೋ ಮನಸ್ಸಿದ್ರೆ ನಿಸ್ವಾರ್ಥದಿಂದ ಮಾಡಬೇಕು, ಇಲ್ಲ ಅಂದರೆ ಮಾಡೋದೇ ಬೇಡ. ಹಸಿದವರಿಗೆ ಊಟ ಕೊಡೋದು, ಪ್ರಾಣಿಗಳಿಗೆ ಆಹಾರ ಹಾಕೋದು, ನೋವಿನಲ್ಲಿರೋರನ್ನು ಧೈರ್ಯವಾಗಿ ಅವರಿಗೆ ಒಂದು ಭರವಸೆ ತುಂಬೋದು, ಹಿರಿಯರನ್ನು ಗೌರವಿಸೋದು, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಇವೆಲ್ಲವೂ ಕೇವಲ ಒಳ್ಳೆಯ ಕೆಲಸಗಳಲ್ಲ, ಇವು ನಿಮ್ಮ ಆತ್ಮದ ಕಂಪನವನ್ನು ಬದಲಾಯಿಸುವ ಕಾರ್ಯಗಳು ಅಂತ ಹೇಳಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ನಾನು ಇವುಗಳ ಮೂಲಕ ನಿಮ್ಮನ್ನು ತಿದ್ದುತ್ತಾ ಇದ್ದೀನಿ, ಇವುಗಳ ಮೂಲಕ ನಿನ್ನನ್ನು ಶುದ್ಧೀಕರಿಸ್ತಾ ಇದ್ದೀನಿ, ಇವುಗಳ ಮೂಲಕ ನಿನ್ನ ಜೀವನಕ್ಕೆ ಆನಂದ, ಸಂತೋಷ ಹಾಗೆ ಸುಂದರ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವ ದಾರಿಯನ್ನು ತೋರಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಮಾಡಿದ ತಕ್ಷಣ ನನ್ನ ಜೀವನದಲ್ಲಿ ನಂಗೆ ಸರಿಯಾಗ್ಬಿಡುತ್ತಾ ಅಂತ ಹೇಳಿ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲ. ಒಳಗಡೆ ಸಿದ್ಧತೆ ನಡೀತಾ ಇರುತ್ತೆ. ಮೇಲ್ಮುಖವಾಗಿ ನೀವು ಕೆಲವು ಕರ್ಮಗಳನ್ನು, ಕೆಲವು ಪಾಠಗಳ ಮೂಲಕ ಕಲಿತಾ ಇರ್ತೀರ, ತೀರಿಸ್ಕೊಳ್ತಾ ಇರ್ತೀರ, ಋಣವನ್ನು ಕಳ್ಕೊಳ್ತಾ ಇರ್ತೀರ, ಈ ರೀತಿ ಬರ್ತದೆ. ಹಾಗೆ ಕಾರ್ಮಿಕ್ ಸಂಬಂಧದ ದೊಡ್ಡ ಉದ್ದೇಶ ಏನಪ್ಪ ಅಂದರೆ ಒಂದು ಪಾಠ ಕಲಿಸೋದು. ನೀವು ಏನು ಕಲಿಬೇಕೋ ಅನ್ನೋದನ್ನು ಅದು ತಿಳಿಸುತ್ತೆ. ಬಹುಶಃ ಆ ಸಂಬಂಧ ನಿಮಗೆ ಹೇಳಿರ್ಬೋದು, ನಿಮ್ಮ ಮೌಲ್ಯವನ್ನು ಮರಿಬೇಡಿ, ಅತಿಯಾಗಿ ಅಂಟ್ಕೊಳ್ಬೇಡಿ, ಸ್ವಾಭಿಮಾನ ಕಾಪಾಡ್ಕೊಳ್ಳಿ, ಪ್ರೀತಿಯಲ್ಲಿ ನಿಮ್ಮ ಆತ್ಮವನ್ನೇ ಕಳೆದುಕೊಳ್ಬೇಡಿ. ಪಾಠ ಕಲಿತ ಆತ್ಮ ಮತ್ತೆ ಅದೇ ನೋವನ್ನು ಆಕರ್ಷಿಸೋದಿಲ್ಲ. ಒಂದ್ಸರಿ ನೀವು ಒಬ್ಬರಿಂದ ಪಾಠ ಕಲ್ತಿದ್ದೀರಾ ಅಂದರೆ ಮತ್ತೆ ಅವರನ್ನೇ ಹೋಗಿ ಅದೇ ನೋವು ಬೇಕು ಅಂತೇಳಿ ಕೇಳ್ತೀರಾ, ನಮಗೆ ಹಿಂದೆ ಕೊಟ್ಟಿದ್ದೀರಲ್ಲ ಅದೇ ನೋವು ಕೊಡ್ರಿ ಅಂತ ಕೇಳ್ತೀರಾ? ಇಲ್ಲ ತಾನೇ. ಅಲ್ಲೊಂದು ಪಾಠ ಕಲ್ತಿರ್ತೀರಾ, ಅಲ್ಲಿಂದ ನೀವು ಹೊಸ ತಿರುವನ್ನು ತೊಗೊಂಡಿರ್ತೀರ. ಹಾಗೆ ನೀವು ಇನ್ನೊಂದು ಸರಿ ಯಾರಿಗಾದರೂ ಮೋಸ ಮಾಡೋದಿಲ್ಲ, ಇಲ್ಲ ಅಂದರೆ ಆ ಮೋಸ ಏನಾದರೂ ಆಗುತ್ತೆ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸ್ತೀರಾ ಅಲ್ವಾ? ಆ ರೀತಿಯಾಗಿ ನಿಮ್ಮ ಆತ್ಮವನ್ನು, ಕರ್ಮವನ್ನು ಶುದ್ಧಿ ಮಾಡ್ಕೊಳ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಗುರುವಿಗೆ ದೀಪಾರಾಧನೆ ಮಾಡ್ತಾ ಇದ್ದೀರಾ, ಸಚ್ಚರಿತ್ರೆ ಪಾರಾಯಣ, ಭಗವದ್ಗೀತೆಯ ಪಾರಾಯಣ, ದೇವಿಯ ಪಾರಾಯಣ, ಹೀಗೆ ಒಂದು ಭಗವಂತನ, ಭಗವತಿಯ ಶರಣಕ್ಕೆ ಹೋಗಿದ್ದೀರಾ, ಗುರುವಿನ ಶರಣಕ್ಕೆ ಹೋಗಿದ್ದೀರಾ ಅಂದರೆ ಇಲ್ಲಿ ಒಂದು ಈ ಎನರ್ಜಿಯ, ಪ್ರಸ್ತುತ ಎನರ್ಜಿಯ ಪ್ರಕಾರ ನೀವು ಹಲವರ ಮನಸ್ಸು ತುಂಬ ಭಾರವಾಗಿದೆ ಅಂತ ಹೇಳಿ ಕಾಣಿಸ್ತಿದೆ. ಅಂದರೆ ನೋವಿನಿಂದ, ಇಲ್ಲ ಇನ್ಯಾವುದೋ ರೀತಿ ಒಂದು ಚಿಂತೆ, ಒತ್ತಡ, ಸಮಸ್ಯೆಯಿಂದ ಭಾರವಾಗಿದೆ, ಏನೋ ಸಿಕ್ಕಿಲ್ಲ, ಏನೋ ಕಳ್ಕೊಂಡಿದ್ದೀರಾ. ಇದು ಅದಕ್ಕಾಗಿ ಧ್ಯಾನ, ಮಂತ್ರ, ಪ್ರಾರ್ಥನೆ ಇವು ಮನಸ್ಸನ್ನು ಮಾತ್ರ ಅಲ್ಲ, ಆತ್ಮವನ್ನು ಹಗುರ ಮಾಡ್ತಾ ಇದ್ದಾವೆ. ಅಂದರೆ ಅದರಿಂದ ಹೊರಗೆ ಬರಲಿಕ್ಕೆ, ಆ ನೋವನ್ನು, ಆ ಒಂದು ವಿಚಾರದಿಂದ ಹೊರಗೆ ಬಂದು ನೀವು ಮತ್ತೆ ಜೀವನದಲ್ಲಿ ಮುಂದೆ ಹೋಗಬೇಕು. ನಿಮ್ಮ ಕರ್ಮವನ್ನು ನೀವು ಮುಂದುವರಿಸಲೇಬೇಕು. ಯಾರೋ ನಿಮ್ಮ ಜೀವನಕ್ಕೆ ಮೋಸ ಮಾಡಿದ್ರು ಅಂತೇಳಿ ಅಲ್ಲೇ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಯಾರೋ ನಿಮ್ಮನ್ನು ಬಿಟ್ಟು ಹೋದ್ರು ಅಂತೇಳಿ ನೀವು ಅವ್ರ ಜೊತೆ ಹೋಗೋಕ್ಕೂ ಆಗಲ್ಲ ಅಲ್ವಾ? ನೀವು ಮಾತ್ರ ಮುಂದೆ ಹೋಗಲೇಬೇಕು. ಅವ್ರ ಋಣ ಅಷ್ಟೇ ಇತ್ತು, ಆ ಕರ್ಮದ ಉದ್ದೇಶ, ಅವರ ಆತ್ಮದ ಉದ್ದೇಶ ಅಷ್ಟೇ ಇತ್ತು, ಅದು ಅಲ್ಲಿಗೆ ಎಂಡ್ ಆಯಿತು. ಹಾಗಂತ ನೀವು ಅಲ್ಲಿ ನಿಮ್ಮ ಅಂತ್ಯವನ್ನು ಮಾಡ್ಕೊಳ್ಳೋ ಹಾಗಿಲ್ಲ, ನೀವು ಕೂಡ ಮುಂದೆ ಹೋಗಲೇಬೇಕು. ಹಾಗಾಗಿ ನನ್ನ ಆತ್ಮದ ಹಳೆಯ ನೋವುಗಳು ಶಾಂತಿಯಾಗಲಿ, ನನ್ನ ಜೀವನಕ್ಕೆ ಬಂದ ಪ್ರತಿಯೊಂದು ಆತ್ಮಕ್ಕೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ಅದು ಒಂದು ಗುರುವಾಗಿ ಬಂದಿರ್ತಾರೆ, ಒಂದು ಸಹಾಯವಾಗಿ ಬಂದಿರ್ತಾರೆ, ಒಂದು ಪಾಠವಾಗಿ ಬಂದಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನೀವು ಯಾವುದೋ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಅಂಟ್ಕೊಂಡಿದ್ದ ಒಂದು ವಿಚಾರಗಳಂದರೆ ಅವೆಲ್ಲವಕ್ಕೂ ಒಂದು ಕೃತಜ್ಞತೆಯನ್ನು ಕೊಟ್ಟು ನನ್ನ ಕರ್ಮ ದೈವಿಕ ಬೆಳಗಿನಲ್ಲಿ ಸಾಗ್ತಾ ಇದೆ. ಖಂಡಿತ ಈ ಎಲ್ಲ ರೀತಿಯ ಒಂದು ವಿಚಾರಗಳಿಂದ ನಾನು ಈಗ ಮುಂದೆ ಹೋಗಿದ್ದೀನಿ ಸಾಕಷ್ಟು ಅನ್ನೋ ರೀತಿಯಲ್ಲಿ. ಅಂದರೆ ಅವುಗಳಿಗೆ, ಆ ನೋವುಗಳಿಗೆ, ಆ ಒಂದು ವಿಚಾರಗಳಿಗೆ, ಆ ಸಂಬಂಧಗಳಿಗೆ ಒಂದು ಕೃತಜ್ಞತೆಯನ್ನು ಕೊಟ್ಟುಬಿಟ್ರೆ ನೀವು, ಅದರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಆ ಎನರ್ಜಿ ಅಲ್ಲಿಗೆ ರಿಮೂವ್ ಆಗಿಬಿಡುತ್ತೆ, ಎಂಡ್ ಆಗಿಬಿಡುತ್ತೆ ಕೃತಜ್ಞತೆಯನ್ನು ಸಲ್ಲಿಸಿದಾಗ. ನೀವು ಯಾರಾದರೂ ನಿಮ್ಗೆ ಏನಾದರೂ ತಂದುಕೊಟ್ಟ ತಕ್ಷಣ ಒಂದು ಸಹಾಯ, ಧನ್ಯವಾದಗಳು ಅಂತ ಹೇಳಿದ ತಕ್ಷಣ ಖಂಡಿತ ಅದನ್ನು ಹೇಳಬೇಕು. ಧನ್ಯವಾದಗಳು ಅಂದರೆ ನಾನು ಯಾಕೆ ಹೇಳಬೇಕು ಅನ್ನೋ ರೀತಿಲಲ್ಲ, ಆ ಒಂದು ಯಾರೋ ನಿಮಗೊಂದು ಸಹಾಯ ಮಾಡಿದ್ರು, ನೀವು ಎಲ್ಲೋ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಭಾರವಾದ ಬ್ಯಾಗನ್ನು ಕೆಳಗಿಳಿಸ್ಕೊಟ್ರು, ಒಟ್ಟಾರೆಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಸಿಕ್ಕಿದಾಗ ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸಿದಾಗ ಖಂಡಿತ ಆ ಎನರ್ಜಿ ಅಲ್ಲಿ ರಿಮೂವ್ ಆಗುತ್ತೆ. ಇಲ್ಲ ಅಂದರೆ ನೀವು ಅವರ ಋಣವನ್ನು ಜೀವನದುದ್ದಕ್ಕೂ ಹೊತ್ಕೊಂಡು ಸಾಗಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ ಇಲ್ಲಿ? ಯಾರಿಗೇ ಆಗಲಿ ಒಂದು ಏನೇ ಸಿಕ್ಕಾಗ, ಏನೋ ಸಹಾಯ ಮಾಡಿದಾಗ ಒಂದು ಧನ್ಯವಾದಗಳನ್ನು ಅರ್ಪಿಸಿದರೆ ಆ ಎನರ್ಜಿ ಅಲ್ಲಿಗೆ
ಮುಗಿಯಿತು ಆ ಒಂದು ಕೃತಜ್ಞತೆಯ ಭಾವದೊಂದಿಗೆ. ಅದೇ ನೀವು ನಾನು ಯಾಕೆ ಹೇಳಬೇಕು ಅನ್ನೋ ರೀತಿಯಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಅದು ಆ ಎನರ್ಜಿ ಅವರ ಒಂದು ಋಣವನ್ನು ನೀವು ಹೊತ್ತು ಸಾಕ್ತೀರಾ ಕೂಡ ಕರ್ಮದ ಬ್ಯಾಲೆನ್ಸಲ್ಲಿ ಹೋಗಿ ಸೇರುತ್ತೆ. ಇದರಿಂದ ಕೂಡ ನೀವು ಒಂದು ಪಾಠ ಕಲಿಬೇಕು ಅಂತೇಳಿ ಅಲ್ಲಿ ಒಂದು ಅಂದರೆ ನಿಮಗೇನು ಗೊತ್ತಿಲ್ಲ ಅದನ್ನು ಕಲಿಸ್ಬೇಕಪ್ಪ. ಈಗ ಮಕ್ಕಳಿಗೆ ಎಲ್ಲ ಸಬ್ಜೆಕ್ಟಲ್ಲೂ ಅವರು ಚೆನ್ನಾಗಿ ಓದ್ತಾ ಇದ್ದರೆ ಕನ್ನಡ ಅವ್ರಿಗೆ ಸರಿಯಾಗಿ ಬರಲ್ಲ ಅಂದರೆ ಅಲ್ಲಿ ಕನ್ನಡ ಕಲಿಬೇಕು. ಆ ಪಾಠದ ಬಗ್ಗೆ ಜಾಸ್ತಿ ಒತ್ತು ಕೊಡಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿ ಇಲ್ಲಿ ನಿಮಗೊಂದು ಕೃತಜ್ಞತೆಯ ಫೀಲ್ ಇಲ್ಲ ಅಂದರೆ ಅದರ ಅನುಭವ ಕರ್ಮ ಮಾಡಿಸುತ್ತೆ. ನಿಮ್ಗೆ ಯಾವುದಾದ್ರೂ ರೂಪದಲ್ಲಿ ಅದರೊಂದು ಪಾಠವನ್ನು ಕಲಿಸುತ್ತೆ. ನೀವು ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕಿದೆ. ನಾನು ಉದಾಹರಣೆ ಸಮೇತ ಹೇಳ್ತಿದ್ದೀನಿ. ಎಲ್ಲ ಕಾರ್ಡ್ಗಳನ್ನ ತೊಗೊಂಡು ಒಟ್ಟಿನಲ್ಲಿ ಒಂದೇ ಎನರ್ಜಿಗೆ ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದೀನಿ. ಹಾಗಾಗಿ ಸೆಲ್ಫ್ ಲವ್ ಅಂದರೆ ಆತ್ಮದ ಪ್ರೀತಿ. ಬಹಳ ಕಾರ್ಮಿಕ ಸಂಬಂಧಗಳು ಒಂದು ಕಾರಣಕ್ಕೆ ಬಂದಿರ್ತವೆ. ಒಂದ್ಸರಿ ನಿಮ್ಮನ್ನೇ ನೀವು ಮರ್ತು ಬಿಟ್ಟಿರ್ತೀರ. ಯಾವಾಗ ಆತ್ಮ ತನ್ನ ಮೌಲ್ಯವನ್ನು ಅರಿಯುತ್ತೆ ಅಂದರೆ ನಿಮ್ಮನ್ನು ನೀವು ಅರ್ಥಕೊಳ್ತಿರೋ, ನಿಮ್ಮನ್ನು ನೀವು ಪ್ರೀತಿಸ್ತಿರೋ, ಗೌರವಿಸ್ತಿರೋ, ನಂಬ್ತಿರೋ, ಆಗ ಆ ನೋವು ಕೊಡುವ ಸಂಬಂಧಗಳ ಹಿಡಿತ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಶಿಕ್ಷೆಗೆ ಹುಟ್ಟಿಲ್ಲ ಅಂದರೆ ಶಿಕ್ಷೆನೇ ಅನುಭವಿಸ್ಲಿಕ್ಕೆ ಹುಟ್ಟಿಲ್ಲ, ನೀವು ಬೆಳೆಯಲು ಹುಟ್ಟಿದ್ದೀರಾ. ಅಂದರೆ ಇಲ್ಲಿ ಏನಾದರೂ ಕಲೀಲಿಕ್ಕೆ ಹುಟ್ಟಿದ್ದೀರಾ, ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಹುಟ್ಟಿದ್ದೀರಾ, ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಹುಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿರಿ. ನೋವು ನಿಮ್ಮ ಆತ್ಮವನ್ನು ಮುರಿಯಲು ಬಂದಿಲ್ಲ. ಯಾವುದೇ ರೀತಿ ಒಂದು ನೋವು ಆಗಿರ್ಬೋದು ಅದನ್ನು ನಿಮ್ಮನ್ನು ಕುಗ್ಸೋಕ್ಕೆ ಬಂದಿಲ್ಲ, ನಿಮ್ಮ ನಿಜವಾದ ಶಕ್ತಿಯನ್ನು ಎಬ್ಸೋಕ್ಕೆ ಬಂದಿದೆ, ಎಚ್ಚರಿಸಲು ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕೆಲವರು ನಿಮ್ಮ ಜೀವನಕ್ಕೆ ಪ್ರೀತಿಯಾಗಿ ಬರ್ತಾರೆ, ಕೆಲವರು ಪಾಠವಾಗಿ ಬರ್ತಾರೆ. ಆದರೆ ಕೊನೆಗೆ ಪ್ರತಿಯೊಂದು ಕಾರ್ಮಿಕ ಸಂಬಂಧವು ನಿಮ್ಮ ಆತ್ಮವನ್ನು ಇನ್ನಷ್ಟು ಜಾಗೃತಿಗೊಳಿಸಲು ಬರ್ತವೆ. ಹಾಗಾಗಿ ಇಲ್ಲಿ ಗುರುವು ನಿಮಗೆ ಎಚ್ಚರಿಕೆಯನ್ನು ಈ ಒಂದು ಕಾರ್ಮಿಕ ರಿಲೇಷನ್ಶಿಪ್ ಬಗ್ಗೆನೇ ನಿಮ್ಮ ಮನಸ್ಸಲ್ಲಿ ಒಂದು ವಿಚಾರ ಇತ್ತು, ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ನನಗೆ ಒಳ್ಳೇದಾಗ್ತಾ ಇಲ್ಲ, ಅವ್ರು ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೇದಾಗ್ತಾ ಇದೆ. ಅದು ಅವರ ಹಿಂದಿನ ಜನ್ಮದ ಪ್ರಾರಬ್ಧ ಪುಣ್ಯ ಈಗ ಅನುಭವಿಸ್ತಾ ಇದ್ದಾರೆ. ಈ ಕೆಟ್ಟದನ್ನು ಮಾಡಿದ್ದು ಮುಂದೆ ಅನುಭವಿಸ್ತಾರೆ. ನೀವು ಹಿಂದೆ ಮಾಡಿದ ಒಂದು ಕೆಟ್ಟ ಕರ್ಮವನ್ನು ಈ ಸಮಯದಲ್ಲಿ ಅನುಭವಿಸ್ತಾ ಇದ್ದೀರಾ. ಮುಂದೆ ನಿಮಗೆ ಒಳ್ಳೇದಾಗ್ಬೋದು. ಅಂದರೆ ಮುಂದಿನ ಪುಟದಲ್ಲಿ ನಿಮ್ಮದು ಒಳ್ಳೆಯ ಅಧ್ಯಾಯ ಇರ್ಬೋದು. ಅಂದರೆ ಹಿಂದೆ ಸ್ವಲ್ಪ ಕೆಟ್ಟದ್ದು ಮಾಡಿದರೆ ಅದನ್ನು ಅನುಭವಿಸ್ತಾ ಇದ್ದರೆ ಅದ್ರ ಮುಂದೆ ನೀವು ಯಾರಿಗೋ ಸಹಾಯ ಮಾಡಿದರೆ, ಒಳ್ಳೇದು ಮಾಡಿದರೆ ಅದು ಮತ್ತೆ ಮುಂದಿನ ನಿಮಗೆ ಸಿಗುತ್ತೆ. ಒಟ್ಟಾರೆಯಾಗಿ ಅಧ್ಯಾಯಗಳು ಮುಗಿತಾನೆ ಹೋಗ್ತವೆ, ಶುರುವಾಗ್ತಾನೆ ಹೋಗ್ತವೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರ ಜೀವನದಲ್ಲಿ ಈಗ ಅವ್ರು ಒಳ್ಳೆಯದನ್ನು ಅನುಭವಿಸ್ತಾ ಇದ್ದಾರೆ, ಕೆಟ್ಟೋರಾಗಿದ್ದರೂ ಒಳ್ಳೆಯದನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಮುಂದೆ ಅದನ್ನು ನೀವು ನೋಡೋ ಭಾಗ್ಯ ಬರ್ಬೋದು. ಅವ್ರ ಜೀವನದಲ್ಲಿ ಅವರು ಕೆಟ್ಟದನ್ನು ಅನುಭವಿಸೋದು ಅಲ್ವಾ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಬೇಕು. ಅದಕ್ಕೆ ಬಾಬಾ ಹೇಳ್ತಾ ಇದ್ರು, ಶ್ರದ್ಧಾ ಸಬೂರಿ ಇಡು, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು, ನಿನ್ನ ಜೀವನವನ್ನು ವಿಶೇಷವಾಗಿದೆ ಅದನ್ನು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಜೀವನದಲ್ಲಿ ಎಲ್ಲರ ಜೀವನವೂ ಕೂಡ ಭಿನ್ನ ಭಿನ್ನವಾದ ಕರ್ಮಗಳ ಫಲವೇ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೋ, ವಾಸ್ತವ ಪ್ರಸ್ತುತ ಒಂದು ಬದುಕಿಗೆ ನೀವು ಹೊಂದಿಕೊಳ್ಳುವ ಪ್ರಯತ್ನವನ್ನು ಮಾಡು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು ಯಾಕೆ ಹೀಗೆ, ಇವ್ರು ಯಾಕೆ ಹೀಗೆ, ನಾನು ಯಾಕೆ ಹೀಗೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ಕೊಳ್ಳೋದು, ನಿಮ್ಮ ಗೌರವ ಆತ್ಮಸಾಕ್ಷಿಯನ್ನು ಕೊಲ್ಲೋದು, ನಿಮ್ಮನ್ನು ಒಂದು ದುರ್ಬಲತೆಯಿಂದ ನೋಡೋದು, ದ್ವೇಷದಿಂದ ನೋಡೋದು ಮಾಡಬೇಡಿ. ನಿಮ್ಮ ಜೀವನಕ್ಕೂ ಕೂಡ ನೀವು ಬಯಸಿದ್ದೆಲ್ಲವೂ ಸಿಗುತ್ತೆ. ಕಳ್ಕೊಳ್ಳೋಕ್ಕೆ ಇಲ್ಲೊಂದು ದಾರಿಯನ್ನು ಕೂಡ ಕಾರ್ಮಿಕ ರಿಲೇಷನ್ ಬಗ್ಗೆ ಒಂದು ಸುವಿಸ್ತಾರವಾದ ಒಂದು ಗೈಡೆನ್ಸ್ ಕೊಟ್ಟು ಬಾಬಾ ನಿಮಗೆ ಕೆಲವೊಂದು ಎಚ್ಚರಿಕೆಗಳನ್ನು ಹಾಗೆ ಎಚ್ಚರಿಸಿದ್ದಾರೆ ಅನಿಸುತ್ತೆ. ನಿಮ್ಮ ಆತ್ಮವನ್ನು ಯಾಕೆ ನಿನಗೆ ಈ ಕಷ್ಟ ಬಂದಿದೆ, ಯಾಕೆ ನಿನಗೆ ಮಗುವಾಗಿಲ್ಲ, ಯಾಕೆ ನಿನಗೆ ಒಳ್ಳೆ ಗಂಡ ಸಿಕ್ಕಿಲ್ಲ, ಯಾಕೆ ನಿನಗೆ ಇನ್ನೂ ಮದುವೆ ಆಗಿಲ್ಲ, ಯಾಕೆ ನನಗೆ ಕೆಲಸ ಸಿಕ್ಕಿಲ್ಲ, ಇವೆಲ್ಲದಕ್ಕೂ ಕಾರಣ ನಿನ್ನೊಳಗೆ ಇದೆ. ಅದನ್ನು ಅರ್ಥ ಮಾಡ್ಕೋ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ತಗೋ. ಖಂಡಿತ ಬದಲಾವಣೆ ಆಗುತ್ತೆ. ಕೆಲಸ ಸಿಕ್ಕಿಲ್ಲ, ಖಂಡಿತ ಈ ಸಮಯದಲ್ಲಿ ನೀನೇನೋ ಕಲಿಯೋದಿದೆ, ಗ್ಯಾಪಲ್ಲಿ ಯಾರೋ ಕಲಿಸ್ತಾರೆ, ಪಾಠ ಕಲಿಯೋದಿದೆ, ಇಲ್ಲ ಯಾರೋದ ಋಣ ನೀನು ತೀರಿಸೋದಿದೆ. ನಾನು ಖಾಲಿ ಕೂತಿದ್ದೀನಿ, ಹಾಗಾಗಿ ಇವ್ರು ಸೇವೆ ಮಾಡ್ತಿದ್ದೀನಿ, ನನಗೊಂದು ಒಳ್ಳೆ ಕೆಲಸ ಸಿಕ್ಕರೆ ನಾನು ಯಾಕೆ ಇವ್ರು ಸೇವೆ ಮಾಡ್ತಿದ್ದೆ ಅಂತೇಳಿ ನಾವು ಅಂದ್ಕೊಳ್ಳೋದಲ್ಲ. ಇದು ಸೇವೆಯ ಸಮಯ, ಇದು ನಿಮ್ಮದೇ ಆತ್ಮದ ಉದ್ದೇಶ. ಹಾಗಾಗಿ ನನಗೆ ಕೆಲಸ ಎಲ್ಲ ನನ್ನನ್ನು ಪುಕ್ಸಟೆಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಈ ಗ್ಯಾಪಲ್ಲಿ ನಾನು ಇವರ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಭಗವಂತ ನನಗೊಂದು ಅವಕಾಶ ಮಾಡಿಕೊಡ್ತಿದ್ದಾರೆ. ಯಾವುದೋ ಒಂದು ಜನ್ಮದ ಋಣ ಇದು ಅನ್ನೋ ರೀತಿಯಲ್ಲಿ ಆ ಋಣವನ್ನು ಕಳ್ಕೊಳ್ಳಿ, ಕ್ಷಮೆಯನ್ನು ಕೊಟ್ಟು ಆ ವಿಚಾರದಲ್ಲಿ ನೀವೊಂದು ಒಳ್ಳೆಯದನ್ನು ಹುಡುಕಿದಾಗ ಕಂಡುಕೊಂಡಾಗ ಅದೇ ರೀತಿ ಒಳ್ಳೆಯ ಅವಕಾಶ, ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ. ನಿಮಗೆ ನಿಮ್ಮ ಡೆಸ್ಟಿನಿಯಲ್ಲಿ, ನಿಮ್ಮ ಭಾಗ್ಯದಲ್ಲಿ ಒಳ್ಳೆಯದಿದೆ, ಆದರೆ ಇದನ್ನು ಕಳ್ಕೊಳ್ಬೇಕು. ಇದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಸಮಯ ಸಿಕ್ಕಿದೆ, ಹಾಗಾಗಿ ಆ ಕೆಲಸ ಸಿಕ್ಕಿಲ್ಲ, ಆ ರೀತಿ ಅಂದ್ಕೊಳ್ಳಿ. ಸಂತಾನ ಆಗಿಲ್ಲ, ಇಲ್ಲಿ ಒಂದು ಸೇವೆ ಮಾಡಿ. ಇಲ್ಲ ಒಂದು ದೋಷ ಕಳ್ಕೊಳ್ಳೋಕ್ಕೆ ಗುರು ಯಾವ ರೀತಿಯೆಲ್ಲ ಸೇವೆ ಮಾಡಿಸಿದ್ರೆ ಅದು ಖಂಡಿತ ಸತ್ಯವೇ ಇದೆ, ಒಳ್ಳೆಯದೇ ಇದೆ. ಅದೇ ರೀತಿಯಲ್ಲಿ ನೀವು ನಂಬಿಕೆ ಇಡಬೇಕು. ಇಲ್ಲ ಅಂದರೆ ಇದು ನಿಮ್ಮ ಆತ್ಮದ ಆಯ್ಕೆ ಆಗಿರ್ಬೋದು. ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಮಕ್ಕಳಿಂದ ತುಂಬ ನೋವು ಅನುಭವಿಸಿ ನನಗೆ ಮಕ್ಕಳೇ ಬೇಡಪ್ಪ, ನನಗೆ ಹಾಗೆ ಇದ್ರೂ ಪರವಾಗಿಲ್ಲ, ನನಗೆ ಯಾವ ಜನ್ಮದಲ್ಲೂ ಮಕ್ಕಳು ಬೇಡ ಅಂತೇಳಿ ನೀವು ಅಂದಿರ್ಬೋದು. ಅದೇ ಅಫರ್ಮೇಷನ್, ಅದೇ ಮ್ಯಾನಿಫೆಸ್ಟ್ ಆಗಿರ್ಬೋದು ಅಲ್ವಾ. ಹಾಗಾಗಿ ನಿಮ್ಮ ಕರ್ಮ ಅಂದರೆ ನೀವೇ ಕೆಲವೊಂದು ಬಯಸಿರ್ತೀರ, ಅದನ್ನು ಭಗವಂತ ಕೊಟ್ಟಿರ್ತಾನೆ. ಅದಕ್ಕೋಸ್ಕರನೇ ನಾನು ಕೆಲವೊಂದು ಸಾರಿ ವಿಡಿಯೋಗಳಲ್ಲಿ ಹೇಳ್ತೀನಿ, ಅಷ್ಟು ದೇವತೆಗಳು ಇರ್ತಾರೆ. ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದೇ ಯೋಚಿಸಬೇಕು ಅಂತ ಹೇಳಿ ಗುರು ಯಾಕೆ ಹೇಳಿದ್ದಾರೆ ಅಂದರೆ ಆ ದೇವತೆಗಳು ಯಾವಾಗಲೂ ನೀವೇನು ಕೇಳ್ಕೊಳ್ತೀರೋ ಅದಕ್ಕೆ ಅಷ್ಟು ಅಂತಿರ್ತಾರೆ. ಹಾಗಾಗಿ ನಿಮ್ಮ ಬಗ್ಗೆನೇ ಆಗಿರ್ಬೋದು, ನಿಮ್ಮ ಮಕ್ಕಳ ಬಗ್ಗೆನೇ ಆಗಿರ್ಬೋದು, ನಿಮ್ಮ ಪರಿವಾರ ಕುಟುಂಬದ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿ ಕೆಟ್ಟದಾಗಿ ವಿಚಾರಗಳನ್ನು ಮನಸ್ಸಲ್ಲಿ ತಪ್ಪಿಯೂ ಕೂಡ
ಯೋಚಿಸ್ಬೇಡಿ, ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಲಿ ನಿಮ್ಮ ಮನಸ್ಸಲ್ಲಿ ಹೀಗೆ ಆಗಬೇಕು. ಒಳ್ಳೇದಪ್ಪ, ಅದು ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಗಂಡನ ಬಗ್ಗೆ, ನಿಮ್ಮ ಹೆಂಡತಿ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮುಂದಿನ ಫ್ಯೂಚರ್ ಬಗ್ಗೆ ಏನು ಕನಸ್ಕೊಂಡಿದ್ದೀರಲ್ಲ ಅದನ್ನೇ ಮನಸ್ಸಲ್ಲಿ ಪದೇ ಪದೇ ಪುನರುತ್ಥಾನಗೊಳಿಸ್ತಾ ಹೋಗಿ. ಅದೇ ಸಚೇತ ಮನಸ್ಸು ನಿಮಗೆ ಜಾಗೃತಗೊಳಿಸ್ಕೊಡುತ್ತೆ. ಆ ಬ್ರಹ್ಮಾಂಡದ ಒಂದು ವೈಬ್ರೇಷನ್ ಹಾಗೆ ಇರುತ್ತೆ. ಇವರು ಇದನ್ನೇ ತುಂಬ ಯೋಚಿಸ್ತಾ ಇದ್ದಾರೆ, ಹಾಗಾಗಿ ಇದನ್ನೇ ತಂದುಕೊಡ್ಬೇಕು. ಹಾಗೆ ಯಾರಿಗೋ ಕೆಟ್ಟದನ್ನೇ ನೀವು ತುಂಬ ಬಯಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಇವರಿಗೆ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋದು ಅಂದರೆ ತುಂಬ ಇಷ್ಟ, ಅದನ್ನೇ ಕೊಟ್ಬಿಡೋಣ ಕೆಟ್ಟದಾಗಲಿ. ಆಗ ಅದನ್ನು ನಿಮ್ಮಿಂದ ಅವ್ರಿಗೆ ಕೆಟ್ಟದಾಯ್ತು ಅಂದರೆ ನಿಮಗೆ ಅದು ಕರ್ಮದ ರೂಪದಲ್ಲಿ ಮರಳಿ ಸಿಗುತ್ತಲ್ವಾ. ವಾಸ್ತವ ಸತ್ಯವನ್ನೇ ಇಲ್ಲಿ ಗುರುವು ಎಲ್ಲ ರೀತಿಯಲ್ಲೂ ನಿಮಗೆ ವಿವರಿಸಿದ್ದಾರೆ. ಅದನ್ನು ನಾನು ನಿಮಗೆ ಸರಳ ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ದೀನಿ. ಇವತ್ತಿನ ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಅನೇಕ ರೀತಿಯ ತಪ್ಪು ನಿರ್ಧಾರಗಳಿಂದ ಹೊರತಂದಿದೆ, ಕೆಲವು ಮನಸ್ಥಿತಿಗಳಿಂದ ಹೊರಗೆ ತಂದಿದೆ. ನೀವು ಪಡ್ಕೊಳ್ಳೋಕ್ಕೆ ಅಂದರೆ ಅಸಂಭವ ಅಂದದ್ದನ್ನು ಕೂಡ ಸಂಭವವಾಗಿಸ್ಕೊಳ್ಬೋದು ಇಲ್ಲಿ ನನ್ನ ಒಂದು ಕರ್ಮದ ಉದ್ದೇಶದಿಂದ, ನನ್ನ ಒಂದು ಕ್ಷಮೆಯಿಂದ, ನನ್ನ ಒಂದು ಒಳ್ಳೆಯ ಪ್ರಯತ್ನದಿಂದ, ಸುಧಾರಣೆಯಿಂದ ಅನ್ನೋ ರೀತಿಯಲ್ಲಿ ನಿಮ್ಗೆ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಾರ್ಮಿಕ್ ರಿಲೇಷನ್ಶಿಪ್ ಬಗ್ಗೆ ಒಂದು ವಿವರಣೆಯನ್ನು ಕೊಡಬೇಕಾದ್ರೆ ಅದು ಇನ್ನೂ ಸ್ವಲ್ಪ ದೊಡ್ಡದಾಗೇ ಇರುತ್ತೆ. ನಾನಿಲ್ಲಿ ಇನ್ನೂ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸರಳ ಭಾಷೆಯಲ್ಲಿ ಹೇಳಿದ್ದೀನಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.